ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. 2026 ನಮ್ಮ ಮುಂದೆ ಹರಡಿ ನಿಂತಿದೆ. 2026 ಅದೃಷ್ಟ ರಾಶಿಗಳು, ಇದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ. ವಸ್ತುತಃ ಯಾವ ರಾಶಿ ಅದೃಷ್ಟದ ರಾಶಿ, ಯಾರಿಗೆ ಅಂಥ ದೈವದ ಅನುಗ್ರಹ ಇರುವಂಥದ್ದು ಯಾವ ರಾಶಿಗೆ ಅಂತ ಹೀಗೆ ಯೋಚನೆ ಮಾಡ್ತೀವಿ ಸಾಮಾನ್ಯವಾಗಿ. ಆದರೆ ಇದು ತಪ್ಪು. ಎಲ್ಲ ರಾಶಿಗಳಿಗೂ ಅದರದ್ದೇ ಆದ ಸೌಂದರ್ಯ, ಅದರದ್ದೇ ಆದ ಶಕ್ತಿ, ಅದರದ್ದೇ ಆದ ಫಲ ನಿಶ್ಚಯವಾಗಿ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ರಾಶಿಗಳಿಗಿರ್ತಕ್ಕಂಥ ಅದೃಷ್ಟಕ್ಕಿಂತ ಕಾಲ. ಒಂದೊಂದು ರಾಶಿಗೆ ಒಂದೊಂದು ಕಾಲ ಅದೃಷ್ಟ ಫಲವನ್ನು ತಂದುಕೊಡುತ್ತೆ. ಈ ರೀತಿಯಲ್ಲಿ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ ನಾವು. ನನ್ನ ರಾಶಿಗೆ ಅದೃಷ್ಟ ಇದೆಯಾ, ನನ್ನ ರಾಶಿಗೆ ಅದೃಷ್ಟ ಇದೆಯಾ, ಈ ಥರ ಯೋಚನೆ ಮಾಡೋದಾಗಿದೆ. ಎಲ್ಲ ರಾಶಿಗಳಿಗೂ ಅದೃಷ್ಟ ಇದೆ, ಕಾಲ ಬರಬೇಕು. ಹೀಗಾಗಿ ಯಾವ ಕಾಲದಲ್ಲಿ ಈ 2026ರಲ್ಲಿ 12 ತಿಂಗಳುಗಳು ಹರಡಿದಾವಲ್ವ, ಈ 12 ತಿಂಗಳಲ್ಲಿ ಯಾವ ರಾಶಿಗೆ ಅದೃಷ್ಟದ ಕಾಲ ಯಾವುದು, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಿ ಮಾಡೋದಾಗಿದೆ. ನೋಡ್ತಾ ಹೋಗೋಣ. ಮುಖ್ಯವಾಗಿ ಮೊದಲನೇದಾಗಿ ಈ ವರ್ಷದಲ್ಲಿ ಗ್ರಹಗಳ ಬದಲಾವಣೆ, ಇದರ ಒಂದು ಸ್ಥೂಲ ಪರಿಚಯ ಮಾಡಿಕೊಳ್ಳೋಣ. ಈಗ ಪ್ರಾರಂಭದಲ್ಲಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ಪ್ರಧಾನವಾಗಿ ಮಿಥುನದಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ, ಸಿಂಹರಾಶಿಯಲ್ಲಿ ಕೇತುವನ್ನು ಕಾಣ್ತಾ ಇದ್ದೀವಿ, ನಂತರ ಕುಂಭರಾಶಿಯಲ್ಲಿ ರಾಹುವನ್ನು ಕಾಣ್ತಾ ಇದ್ದೀವಿ, ಮೀನರಾಶಿಯಲ್ಲಿ ಶನೈಶ್ಚರನನ್ನು ಕಾಣ್ತಾ ಇದ್ದೀವಿ. ಈ 4 ಗ್ರಹಗಳು ಅತ್ಯಂತ ಪ್ರಧಾನವಾದವು. ಕಾರಣ, ದೀರ್ಘಕಾಲ ಒಂದು ರಾಶಿಯಲ್ಲಿ ಹೆಚ್ಚು ಸಮಯ ಇರ್ತಕ್ಕಂಥ ಗ್ರಹಗಳು ಇವು. ಈ ಕಾರಣದಿಂದಾಗಿ ಇನ್ನು ಉಳಿದ ಬೇರೆ ಬೇರೆ ಗ್ರಹಗಳೆಲ್ಲ 1 ತಿಂಗಳಲ್ಲಿ 45 ದಿನದಲ್ಲಿ ಹೀಗೆ ಪರಿವರ್ತನೆ ಆಗ್ತಾ ಇರುತ್ತೆ. ಇವುಗಳ ಪರಿವರ್ತನೆ ಹಾಗೂ ಈ ಪ್ರಧಾನ ಗ್ರಹಗಳು ಇವುಗಳ ಸಂಚಾರ, ಇವುಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಈ ವರ್ಷ ಯಾವ ರಾಶಿಗೆ ಯಾವ ಕಾಲ ಅದೃಷ್ಟ ಫಲವನ್ನು ತಂದುಕೊಡುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ಕೆಲವು ಗ್ರಹಗಳಿಂದ ನಿಮಗೆ ಒಂದು ಶುಭ ಫಲವನ್ನು ತಂದುಕೊಡ್ತಾ ಇದೆ ಈ ವರ್ಷ. ಈ ಪ್ರಾರಂಭದಲ್ಲೇ ನಿಮ್ಮ ರಾಶ್ಯಾಧಿಪತಿ ಕುಜ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಆತ ಉಚ್ಚಸ್ಥಾನಕ್ಕೆ ಬಂದುಬಿಡ್ತಾನೆ. ಹೀಗಾಗಿ ನೃಪಸತ್ಕೃತಿ ಅಂತ ಒಂದು ಮಾತನ್ನು ಹೇಳುತ್ತೆ. ರಾಜರಿಂದ ಸತ್ಕೃತರಾಗ್ತಕ್ಕಂಥದ್ದು ಇದಲ್ವ ಅದೃಷ್ಟ ಅಂದರೆ. ಮೇಷರಾಶಿಯವರಿಗೆ ಅಂಥದ್ದೊಂದು ಸುವರ್ಣ ಕಾಲ ಅನ್ನೋದು ಈಗ ಪ್ರಾರಂಭವಾಗುತ್ತೆ. ನಿಮಗೆ ಈಗ ಜನವರಿ 16-15ನೇ ತಾರೀಕಿನಿಂದ ನಿಮಗೆ ಒಳ್ಳೆ ಸಕಾಲ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಧನಾಧಿಪತಿ ಶುಕ್ರನ ಸಂಚಾರವು ಕೂಡ ಕರ್ಮಸ್ಥಾನದಲ್ಲಿ ಬಂದುಬಿಟ್ರೆ ನೋಡಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದು, ಭೂ ವ್ಯವಹಾರಗಳು, ವಾಹನ ವ್ಯವಹಾರಗಳು ಅಥವಾ ವಾಹನ ಸೌಖ್ಯಗಳು ಬಂದು ಒದಗತಕ್ಕಂಥದ್ದು, ವೃತ್ತಿಯಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ರಾಜಸನ್ಮಾನತೆ ಸಿಗ್ತಕ್ಕಂಥದ್ದು. ಅಂದರೆ ನೀವಿರ್ತಕ್ಕಂಥ ಸ್ಥಳದಲ್ಲೇ ಹಿರಿಯರು, ಯಾರು ಸೀನಿಯರ್ಸ್ ಇದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ, ನಿಮ್ಮ ಬಾಸ್ ಇದ್ದಾರೆ, ಅವರಿಂದ ಪ್ರಶಂಸೆಗೆ ಗೌರವಕ್ಕೆ ಪಾತ್ರರಾಗ್ತಕ್ಕಂಥ ಕಾಲವನ್ನು ಮೇಷರಾಶಿಯವರು ಈಗ ಅನುಭವಿಸ್ತಾರೆ. ಅದು ನಿಮ್ಮ ಪಾಲಿಗೆ ಅದೃಷ್ಟದ ಕಾಲ. ಈಗ ಒಂದು 2-3 ತಿಂಗಳು ಶುಕ್ರನ ಸಂಚಾರ ಚೆನ್ನಾಗಿದೆ. ಹೀಗಾಗಿ ನಿಮಗೆ ಈ ಶುಕ್ರ ಹೇಳ್ತಕ್ಕಂಥ ಕ್ಷೇತ್ರಗಳು ಅಂದರೆ ವಸ್ತ್ರಾಲಂಕಾರ, ಆಭರಣ ಅಲಂಕಾರ, ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲೆಲ್ಲ ಅಷ್ಟೇ ಅಲ್ಲ, ಕಲಾವಿದರಿಗೆ, ಸಂಗೀತ, ವಾದ್ಯ, ನೃತ್ಯ, ಗೀತ ಇಂಥ ಕ್ಷೇತ್ರಗಳಲ್ಲಿ ಕೃಷಿ ಮಾಡ್ತಕ್ಕಂಥವರಿಗೆ, ಹಾಲು ಹೈನುಗಾರರಿಗೆ ಶುಕ್ರನ ಬಲವೇ ಅದು. ಅವನು ಸಂಪತ್ತು, ವಾಹನ, ವಸ್ತ್ರ, ವೈಢೂರ್ಯ, ದಾಂಪತ್ಯ ಸೌಖ್ಯ, ವಿವಾಹ ಆದಿ ಯೋಗ ಭಾಗ್ಯಗಳು ಇವುಗಳನ್ನೆಲ್ಲ ತಂದುಕೊಡ್ತಕ್ಕಂಥವ್ನು. ನಿಮ್ಮ ರಾಶಿಗೆ ಸಪ್ತಮಾಧಿಪತಿಯೂ ಹೌದು. ಹೀಗಾಗಿ ಮೇಷರಾಶಿಯವರಿಗೆ ಈ ಒಂದು 3 ತಿಂಗಳುಗಳ ಕಾಲ ತುಂಬ ಚೆನ್ನಾಗಿದೆ. ಆನಂತರದಲ್ಲಿ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸಗಳನ್ನು ಕಾಣ್ತೀರಾ. ಏನು ಪ್ರಧಾನವಾಗಿ ಅಂತಂದರೆ, ವೃತ್ತಿಯ ಅಧಿಪತಿ ಶನೈಶ್ಚರ ನಿಮ್ಮ ಪಾಲಿಗೆ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಚತುರಶ್ಚಾಪಿ ಚಿಂತಿತ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರ. ತುಂಬ ಬುದ್ಧಿವಂತನಾದವನು ಕೂಡ ಚಿಂತೆಗೆ ಒಳಪಡ್ತಾನೆ. ವೃತ್ತಿಯಲ್ಲೆಲ್ಲ ಗೌರವ ಎಲ್ಲ ಬರ್ತಾ ಇದೆ, ಆದರೂ ನಿಮಗೆ ಸಮಾಧಾನ ಇರೋದಿಲ್ಲ. ನಾನು ಇನ್ನೂ ಏನೋ ಮಾಡಬೇಕಾಗಿತ್ತು, ಇನ್ನೂ ಏನೋ ಸಿಗಬೇಕಾಗಿತ್ತು, ಇದು ಯಾವ ಮನುಷ್ಯನ ಇದು ದುರಾದೃಷ್ಟ ಅಂದರೆ ಇದು. ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಆದರೆ ಇದನ್ನು ನಾವು ಸುತರಾಮ್ ಮನಸ್ಸಿಗೆ ತಗೊಳ್ಳೋದಿಲ್ಲ.
ಯಾವುದು ಇಲ್ಲವೋ ಅದರ ಕಡೆಗೇ ನಮ್ಮ ಕೊರಗು, ಅದರ ಕಡೆಗೆ ನಮ್ಮ ಆಸಕ್ತಿ ಜಾಸ್ತಿ ಇರುತ್ತೆ. ಅದು ಚತುರಶ್ಚಾಪಿ ಚಿಂತಿತ, ಶನಿ ಅದನ್ನು ಅಂಥದ್ದೊಂದು ಚಿಂತೆಯನ್ನು ಉಂಟು ಮಾಡಿಬಿಡ್ತಾನೆ. ಇದರ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು, ಅತಿಯಾದ ವ್ಯಯ ಖರ್ಚು ಅದು ಉಂಟಾಗ್ತಕ್ಕಂಥದ್ದು, ಬೇಡದೇ ಇರತಕ್ಕಂಥ ವಸ್ತುಗಳಿಗೆ ದುಡ್ಡನ್ನು ಸುರಿತಕ್ಕಂಥದ್ದು, ಈ ರೀತಿಯಲ್ಲಿ ಒಂದಷ್ಟು ವ್ಯಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆ ಕಟ್ಟೆ ಸ್ವಲ್ಪ ಗಮನ ಹರಿಸಬೇಕು ಮೇಷರಾಶಿಯವರು. ಇನ್ನು ಜೂನ್ ನಂತರದಲ್ಲಿ ನಿಮಗೆ ಗುರುವಿನ ಪರಿವರ್ತನೆ ಉಂಟಾಗುತ್ತೆ. ಜೂನ್ನಲ್ಲೇ ಗುರುವಿನ ಪರಿವರ್ತನೆಯನ್ನು ಕಾಣ್ತೀವಿ. ಅಲ್ಲಿ ಸುಖ ಸ್ಥಾನಕ್ಕೆ ಬರ್ತಾನೆ ಗುರು, ಅದು ಕೇಂದ್ರ ಸ್ಥಾನವೂ ಹೌದು. ಅಲ್ಲಿ ನೋಡಿ ನಿಮಗೆ ಜೂನಿಂದ ಒಂದು ಬಗೆಯ ಸುಖ ಸಮೃದ್ಧಿಯ ಕಾಲ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಭೂ ಸೌಖ್ಯ, ವಾಹನ ಸೌಖ್ಯ, ಭೂಮಿಯನ್ನು ಮನೆಯನ್ನು ಗೃಹ ಖರೀದಿ ಮಾಡ್ತಕ್ಕಂಥದ್ದಾಗಬಹುದು, ವಾಹನ ಖರೀದಿ ಆಗಬಹುದು, ಅಥವಾ ಬಂಧು ಮಿತ್ರರ ಸಹಾಯ, ಅವರ ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಪಾತ್ರ ಸಿಗ್ತಕ್ಕಂಥದ್ದು, ಇವುಗಳನ್ನೆಲ್ಲ ಶುಭ ಫಲವನ್ನು ಕಾಣ್ತಾ ಹೋಗ್ತೀರಾ ಜೂನ್ ನಂತರದಲ್ಲಿ. ಅಂತೂ ಆಮೇಲೆ ಏನು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವೇಳೆಗೆ ಸ್ವಲ್ಪ ಮಟ್ಟಿಗಿನ ತೊಂದರೆಗಳಿಗೆ ಒಳಪಡುವ ಸಾಧ್ಯತೆ ಇದೆ. ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳನ್ನು, ಅವಘಡಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ವೇಳೆಗೆ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸಗಳು, ಸಹೋದರರಲ್ಲಿ ಬಾಂಧವ್ಯಗಳು ಹಾಳಾಗ್ತಕ್ಕಂಥದ್ದು, ಭೂ ವ್ಯವಹಾರಗಳಲ್ಲಿ ತೊಂದರೆಗಳು, ತಕರಾರುಗಳು ಬರತಕ್ಕಂಥದ್ದು, ಲಿಟಿಗೇಷನ್ಸ್, ಕೋರ್ಟು ಕಚೇರಿ ಅಲದಾಟಗಳು, ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಕಾಣ್ತಕ್ಕಂತಹ ಸಾಧ್ಯತೆ. ಡಿಸೆಂಬರ್ ವೇಳೆಗೆ ವೃತ್ತಿಯಲ್ಲಿ ಸ್ವಲ್ಪ ಅನೂಹ್ಯ ಘಟನೆಗಳು ನಡೀತಕ್ಕಂಥದ್ದು, ಯಾರದೋ ಕಾಣದ ಕೈಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಕಾಣ್ತಿರೋ ಸ್ವಲ್ಪ ಮಟ್ಟಕ್ಕೆ. ಗುರುವಿನ ಸಂಚಾರ ತುಂಬ ಚೆನ್ನಾಗಿದೆ, ಪಂಚಮ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಗುರುಬಲ ಬಂದು ಏರ್ಪಾಡಾಗುತ್ತೆ ನಿಮಗೆ. ನವಂಬರ್ ವೇಳೆಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಕಾಲ. ಈ 2026 ಸಂಪೂರ್ಣವಾಗಿ ಗಮನಿಸ್ಕೊಂಡ್ರೆ ಒಂದು 2 ತಿಂಗಳು ನಿಮಗೆ ಸ್ವಲ್ಪ ಏರುಪೇರು ಆಗುತ್ತೆ. ಅಷ್ಟು ವಿನಃ ಉಳಿದ ಹಾಗೆ ತುಂಬ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ ಬೇರೆ ಬೇರೆ ಗ್ರಹಗಳಿಂದ. ಶನೈಶ್ಚರನ ಆರಾಧನೆ ಬೇಕು ನಿಮಗೆ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಶನೈಶ್ಚರನ ಸ್ತೋತ್ರಗಳನ್ನು ಪಠನ ಮಾಡೋದು, ಶನೈಶ್ಚರನಿಗೆ ಅಷ್ಟೋತ್ತರ ಸೇವೆ ಮಾಡಿಸೋದು, ಶನೈಶ್ಚರ ದರ್ಶನ, ಇವೆಲ್ಲ ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಜೂನ್ವರೆಗೆ, ಮೇ ಎಂಡ್ವರೆಗೆ ನಿಮಗೆ ಅದೃಷ್ಟದ ಕಾಲ. ಕಾರಣ ಗುರುಬಲ. ಧನಸ್ಥಾನದಲ್ಲಿ ಗುರುವಿದ್ದರೆ ಮನೆಯಲ್ಲಿ ಕುಟುಂಬ ಸೌಖ್ಯ, ಮನೆಯಲ್ಲಿ ಒಳ್ಳೆಯ ಹಿತವಾದ ವಾತಾವರಣ, ವಿದ್ಯಾರ್ಥಿಗಳಿಗೆ ಅನುಕೂಲದ ಪ್ರಸಂಗಗಳು ಏರ್ಪಾಡಾಗ್ತಕ್ಕಂಥದ್ದು, ವಾಕ್ಶಕ್ತಿ, ಅನ್ನ ಸಮೃದ್ಧಿ, ಕುಟುಂಬದಲ್ಲಿ ಆತ್ಮೀಯ ಬಾಂಧವ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಕಾಣ್ತೀರಾ. ನಿಮ್ಮ ರಾಶ್ಯಾಧಿಪತಿ ಕೂಡ ಒಳ್ಳೆಯ ಉತ್ತಮ ರೀತಿಯಲ್ಲಿ ಉತ್ತರಾಯಣದಲ್ಲಿ ಉತ್ತರೋತ್ತರ ಸಂಚಾರ ಅಂತೀವಲ್ಲ, ಆ ರೀತಿಯಲ್ಲಿ ಶುಕ್ರನ ಸಂಚಾರ ಉಚ್ಚಸ್ಥಾನಕ್ಕೆ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮ್ಮ ಪಾಲಿಗೆ ಶುಕ್ರನಿಂದಾಗಿ ಅದೃಷ್ಟ ಇಮ್ಮಡಿಯಾಗುತ್ತೆ ಅಂತ ಹೇಳಬಹುದು. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಏರ್ಪಾಡಾಗ್ತಕ್ಕಂಥದ್ದು, ಸಿನಿಮಾ, ರಂಗಕರ್ಮ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ವಿಶೇಷ ಮಾನ್ಯತೆ, ಹೊಸ ಅವಕಾಶಗಳ ನಿರ್ಮಾಣವಾಗ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಲು ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ಕೃಷ್ಟವಾದ ಲಾಭವನ್ನು ಗಳಿಸ್ತಕ್ಕಂಥ ಈ ಒಂದು ಸಮಯ ಆಗಿದೆ. ಹೀಗಾಗಿ ಜೂನ್ವರೆಗೆ ನಿಮಗೆ ಅತಿಶಯವಾದ ಸಂಪದ್ಭರಿತವಾದ ಕಾಲವನ್ನು, ಆ ಫಲವನ್ನು ಕಾಣ್ತಕ್ಕಂಥದ್ದು, ಅದು ನಿಮ್ಮ ಪಾಲಿನ ಅದೃಷ್ಟ. ಜೂನ್ವರೆಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಂತೂ ಅಧಿಕಾರದ ಬಲ ಸಿಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಡಿಸೈನಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಕಾಸ್ಟ್ಯೂಮ್ ಡಿಸೈನ್ ಆಗಬಹುದು, ಅಥವಾ ಮೇಕಪ್ ಆರ್ಟಿಸ್ಟ್ಗಳಾಗಬಹುದು, ಫ್ಯಾಷನ್ ಡಿಸೈನಿಂಗಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಬಹುದು. ಹೀಗೆ ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಈ ಕುಜನ ಸಂಚಾರ ಮತ್ತು ಶನೈಶ್ಚರನನ್ನು ಇವೆರಡನ್ನು ಗಮನಿಸ್ಕೊಂಡ್ರೆ ನಿಮಗೆ ಈ ಯಂತ್ರೋದ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ಬಹಳ ಮುಖ್ಯವಾಗಿ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಈ ನಾವು ಯಾವುದನ್ನು ಈ ಆಟೋಮೊಬೈಲ್ಸ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ವಾಹನ, ಅದಕ್ಕೆ ಬೇಕಾಗಿರತಕ್ಕಂಥ ಸಲಕರಣೆ ಉಪಕರಣಗಳು ಅಂತ ಏನಂತೀವಿ, ಅವುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಯಥೇಚ್ಛವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಸಾಹಿತ್ಯ, ಸಂಗೀತ ಇಂಥ ಕ್ಷೇತ್ರಗಳಲ್ಲಿ, ನೃತ್ಯ, ಈ ಕ್ಷೇತ್ರಗಳಲ್ಲಿ ಯಾರು ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಲಾಭವನ್ನು ಕಾಣ್ತಕ್ಕಂಥದ್ದು, ಆ ರೀತಿಯಲ್ಲಿ ಅತ್ಯಂತ ಶುಭ ಫಲ ಕಾಣ್ತೀರಾ. ಜೂನ್ವರೆಗೆ ನಿಮ್ಮ ಕಾಲ ತುಂಬ ಅದೃಷ್ಟ ಕಾಲವಾಗಿದೆ. ಆನಂತರದಲ್ಲಿ ಗುರು ಪರಿವರ್ತನೆಯನ್ನು ಕಾಣ್ತೀವಿ. ಸ್ವಲ್ಪ ಮಟ್ಟಿಗಿನ ಹಿನ್ನಡೆ,
ಅಪಮಾನಗಳು. ಗುರು ತೃತೀಯಕ್ಕೆ ಹೋಗಬಹುದು, ಉಚ್ಚಸ್ಥಾನವೇ ಆಗಿರಬಹುದು, ಆದರೂ ಸ್ವಲ್ಪ ಹಿನ್ನಡೆಯನ್ನು, ಎಲ್ಲಿ ಗೌರವ ಸಿಗಬೇಕೋ ಅಲ್ಲಿ ಅದು ಸಿಗದೆ ನೀವು ಪೇಚಾಡ್ಕೊಳ್ತಕ್ಕಂಥದ್ದು, ಒದ್ದಾಡ್ಕೊಳ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವೃಷಭ ರಾಶಿಯವರಿಗೆ. ಅಷ್ಟಲ್ಲದೆ ಆ ಸಮಯದಲ್ಲಿ ಕುಜನ ಸಂಚಾರ ಕೂಡ ವ್ಯಯ ಮತ್ತು ಧನಸ್ಥಾನಗಳಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಅನಿವಾರ್ಯವಾಗಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ, ತನ್ಮೂಲಕ ಇರ್ತಕ್ಕಂಥ ಬ್ಯಾಲೆನ್ಸ್ ಹಾಗೆ ಕರಗಿ ಹೋಗ್ತಾ ಇದೆಯೇನೋ ಅಂತಕ್ಕಂಥ ಆತಂಕ, ಇವುಗಳಿಗೆಲ್ಲ ತುತ್ತಾಗಿಬಿಡ್ತೀರ ವೃಷಭ ರಾಶಿಯವರು. ಹೀಗಾಗಿ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ಸ್ವಲ್ಪ ನಿಮಗೆ ತೊಡಕನ್ನು ತಂದುಕೊಡುತ್ತೆ. ನಂತರದಲ್ಲಿ ಮುಂದಿನ ಕಾಲ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ತೃತೀಯಕ್ಕೆ ಏನು ಈ ಕೇತುವಿನ ಸಂಚಾರ ಮತ್ತು ಅದೃಷ್ಟ ಸ್ಥಾನಕ್ಕೆ ರಾಹು ಬರ್ತಕ್ಕಂಥದ್ದು, ಇವುಗಳು ನಿಮ್ಮನ್ನು ಸ್ವಲ್ಪ ಕಂಗಾಲು ಮಾಡುತ್ತೆ. ಯಾವುದು ನಿಮ್ಮ ಕೈಗೆ ದಕ್ಕಬೇಕಾಗಿತ್ತು, ಯಾವುದು ಸಿಗಬೇಕಾಗಿತ್ತು ಅದು ನಿಮ್ಮಿಂದ ದೂರ ಆಗ್ತಕ್ಕಂಥದ್ದು. ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯ ಸಂಚಾರ ಕೂಡ ನೀಚ ಸ್ಥಾನಕ್ಕೆ ಹೋಗ್ತಾನೆ. ಈ ಕಾರಣದಿಂದಾಗಿ ಆ ವೇಳೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏನೋ ಅವಘಡಗಳು, ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ, ಈ ರೀತಿಯ ಕಾಲವನ್ನು ಕಾಣ್ತೀರಾ. ಹೀಗಾಗಿ ಕೊನೆ ಈ ವರ್ಷದ ಕೊನೆ ನಿಮ್ಮ ಪಾಲಿಗೆ ಸ್ವಲ್ಪ ಆತಂಕದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ. ಅಲ್ಲಿ ನೀವು ಸ್ವಲ್ಪ ಹೆದರ್ಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆತಂಕಕ್ಕೊಳಗಾಗಬೇಕಾಗಿಲ್ಲ. ಮುಖ್ಯವಾಗಿ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಶನಿಶ್ಚರ. ಹೀಗಾಗಿ ವೃತ್ತಿಯಲ್ಲಿ ತೊಂದರೆ ಆದರೆ ನೀವು ಹೆದರೋ ಅವಶ್ಯಕತೆ, ಸಣ್ಣ ಪುಟ್ಟ ಭಾವನೆಗಳಲ್ಲಿ ಏರುಪೇರಾದರೆ ಅದನ್ನು ಚೇತರಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಹೀಗಾಗಿ ಆತಂಕಕ್ಕೊಳಗಾಗಬೇಡಿ. ಶನಿಶ್ಚರನಿಂದ ನಿಮಗೆ ವೃತ್ತಿಯಲ್ಲಿ ಲಾಭ, ಹಿರಿಯರಿಂದ ಗೌರವ, ಹಿರಿಯರ ರಕ್ಷಣೆ ಇದೆಲ್ಲ ತುಂಬ ಸಮೃದ್ಧವಾಗಿರುತ್ತೆ. ಈ ಕಾರಣದಿಂದಾಗಿ ಚೆನ್ನಾಗಿರಬಹುದು. ಅಂತೂ ಜೂನ್ವರೆಗೆ ನಿಮಗೆ ಇದೆಯಲ್ಲ ಅದೃಷ್ಟದ ಹಾದಿ. ಹೀಗಾಗಿ ಅಲ್ಲಿವರೆಗೆ ನಿಮಗೆ ಸಂಪತ್ತಿನ ಸುರಿಮಳೆ ಇರ್ತದೆ. ಸಂತೋಷವಾಗಿರಿ. ಈ ಕ್ಷಣವನ್ನು ಅನುಭವಿಸಬೇಕು, ಅದು ಆನಂದ, ಜೀವನದ ಆನಂದ. ಹೀಗಾಗಿ ಆತಂಕಕ್ಕೊಳಗಾಗಬೇಡಿ. ಇರುವ ಸಣ್ಣ ಪುಟ್ಟ ಕಾಲ ನಿಮಗೆ ತೊಂದರೆ, ಮಹಾಲಕ್ಷ್ಮಿ ಪ್ರಾರ್ಥನೆ, ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋದರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈಗ ಕಾಲ ನಿಮಗೆ ಗುರುವಿನಿಂದ ತುಂಬ ಸಹಕಾರ ಇಲ್ಲದೇ ಇದ್ದರೂ ಬೇರೆ ಗ್ರಹಗಳಿಂದ ತುಂಬ ಸಹಕಾರ ಇದೆ. ಫೆಬ್ರವರಿ ನಂತರ ಜೂನ್ವರೆಗೆ ಒಂದು ರೀತಿಯ ಬೇರೆ ಗ್ರಹಗಳಿಂದ, ಕುಜನಿಂದ, ಶುಕ್ರನಿಂದ ಶುಭ ಫಲವನ್ನು ಕಾಣ್ತೀರ. ನಿಮ್ಮ ರಾಶಿಗೆ ಪಂಚಮಾಧಿಪತಿ ಶುಕ್ರ, ಕುಜ ಲಾಭಾಧಿಪತಿ. ಹೀಗಾಗಿ ಇವರಿಬ್ಬರ ಸಂಚಾರ ನಿಮ್ಮ ಪಾಲಿಗೆ ಸ್ವಲ್ಪ ಮಟ್ಟಿಗಿನ ಅನುಕೂಲವನ್ನು ತಂದುಕೊಡುತ್ತೆ. ಆತಂಕಕ್ಕೊಳಗಾಗಬೇಕಾಗಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ಅಧ್ಯಯನ, ಸಂಶೋಧನೆ, ಯಾವುದೋ ಒಂದು ಸ್ಟಡೀಸ್, ಇವುಗಳಿಗೆ ಸಂಬಂಧಿಸಿದ ಹಾಗೆ ನಿಮಗೆ ವಿಶೇಷ ಅನುಕೂಲಗಳು, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಮತ್ತು ಬಹಳ ಮುಖ್ಯವಾಗಿ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ಯಾವುದೋ ಪೆಟ್ರೋಲ್ ಕ್ಷೇತ್ರಗಳಲ್ಲಿ, ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಆಗಬಹುದು. ಮುಖ್ಯವಾಗಿ ಸೇನೆಯಲ್ಲಿ ಮತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ. ಮತ್ತು ನಿಮಗೆ ಬಹಳ ಮುಖ್ಯವಾಗಿ ಶನೈಶ್ಚರ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅವನ ಅದೃಷ್ಟದ ಅಧಿಪತಿ. ವೃತ್ತಿಯಲ್ಲಿ ಹಿರಿಯರಿಂದ ಒಂದು ರೀತಿಯ ಅನುಕೂಲಗಳು, ಅವರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಅವರಿಂದ ನಿಮ್ಮ ಸ್ಥಾನಕ್ಕೆ ಒಂದು ಭದ್ರತೆ ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಖಂಡಿತ ಕಾಣಬಹುದು. ಜೂನ್ವರೆಗೆ ಸಣ್ಣ ಪ್ರಮಾಣದ ಸಂತೋಷಗಳನ್ನು ಅನುಭವಿಸ್ತೀರಾ. ತೀರಾ ಬಿಗ್ ಫಲಗಳು, ಒಳ್ಳೆಯ ವಿಶೇಷ ಅನುಕೂಲಗಳು ಅಂತಲ್ಲ, ಸಣ್ಣ ಪ್ರಮಾಣದಲ್ಲಿ, ಆದರೆ ಅವೇ ವಿಶೇಷ ಸಂತೋಷವನ್ನು ತಂದುಕೊಡುತ್ತೆ. ಅದನ್ನು ಮರಿಬೇಡಿ. ಜೂನ್ ನಂತರದಲ್ಲಿ ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಅದೃಷ್ಟದ ಫಲವನ್ನು ತಂದುಕೊಡುತ್ತೆ. ಜೂನ್ ನಂತರ ಗುರುವಿನ ಬದಲಾವಣೆ ಏನಾಗುತ್ತೆ, ಜೂನಲ್ಲಿ ಆಗ್ತಕ್ಕಂಥ ಗುರು ಬದಲಾವಣೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಡುತ್ತೆ. ಹಣಕಾಸಿನ ಯಾವ ಸ್ಥಿತಿ ಇದೆ ಅದು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು, ಹಣದ ಬಲ ಬಂದು ಒದಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲದ ಲಕ್ಷಣಗಳು, ಅನುಕೂಲದ ಪ್ರಯೋಗಗಳು ಅಥವಾ ಅಂತಹ ಗುರುಗಳ ಸಂಪರ್ಕ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಧ್ಯಯನ, ಸಂಶೋಧನೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಸಮೃದ್ಧವಾಗಿದೆ. ಜೂನ್ ನಂತರದಲ್ಲಿ ಯಾವುದನ್ನು ನಾವು ಅಕಾಡೆಮಿಕ್ ಇಯರ್ ಶುರುವಾಗುತ್ತೋ ಅಲ್ಲಿಂದ ನಿಮ್ಮ ಪಾಲಿಗೆ ತುಂಬ ಒಳ್ಳೆಯ ಶುಭದಾಯಕವಾಗಿರತಕ್ಕಂಥ ಫಲಗಳನ್ನು ಅನುಭವಿಸ್ತೀರ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಒಂದು ಆತ್ಮೀಯ ವಾತಾವರಣ, ಯಾವುದಾದ್ರು ಜಗಳಗಳು, ಇಂಥ ಸಂಬಂಧಗಳು ಹಾಳಾಗಿದ್ದರೆ, ಕಲಹ, ಜಗಳ ಇಂಥವುಗಳಿಂದ ಆ ಸಂಬಂಧಗಳೆಲ್ಲ ಪ್ಯಾಚಪ್ ಆಗ್ತಕ್ಕಂಥದ್ದು, ಎಲ್ಲ ರೀತಿಯ ಸಿಡುಕುತನ ಅಥವಾ ಇನ್ಯಾವುದೋ ಕ್ರೌರ್ಯತೆ ಇವುಗಳೆಲ್ಲ ಮಾಯವಾಗಿ ಒಂದು ಹಿತವಾದ ಬಾಂಧವ್ಯ ಗಟ್ಟಿಯಾಗ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ನಾವು ಕಾಣ್ತೀವಿ ಜೂನ್ ನಂತರದಲ್ಲಿ. ಮತ್ತು ಜುಲೈ, ಆಗಸ್ಟ್ ಹೀಗೆ ಮುಂದುವರೆದರೆ ಶುಕ್ರನ ಸ್ಥಿತಿ ತುಂಬ ಚೆನ್ನಾಗಿದೆ, ಬುಧನ ಸಂಚಾರ ತುಂಬ ಚೆನ್ನಾಗಿದೆ. ಹೀಗಾಗಿ ವಾಹನ, ಭೂಲಾಭ ಇಂಥವುಗಳನ್ನು ಕಾಣ್ತಕ್ಕಂತಹ ಸಾಧ್ಯತೆಯನ್ನು
ಹೆಚ್ಚಾಗಿ ಕಾಣ್ತೀರಾ ತಾವು. ಇದನ್ನು ಅನುಭವಕ್ಕೆ ಬರುತ್ತದೆ. ಸ್ನೇಹಿತರಲ್ಲಿ ಬಾಂಧವ್ಯ ಯಾರು ಹಳಸಿ ಹೋಗಿದ್ದರೆ ಅದು ಮತ್ತೆ ಚಿಗುರ್ತಕ್ಕಂತಹ ಸಾಧ್ಯತೆ. ಭೂ ವ್ಯವಹಾರಗಳಲ್ಲಿ ಏನೋ ವ್ಯಾಜ್ಯ ಇತ್ಯಾದಿ ಇದ್ದರೆ ಅವುಗಳೆಲ್ಲ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಕಾಣ್ತೀರಾ. ತುಂಬ ಚೆನ್ನಾಗಿದೆ. ಡಿಸೆಂಬರ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ, ಮುಖ್ಯವಾಗಿ ತಲೆ ಭಾಗ, ಕಣ್ಣಿನ ಭಾಗ ಇವುಗಳಿಂದ ತೊಂದರೆ ಅನುಭವಿಸೋ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ನಿಮಗೆ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು ಏನಪ್ಪ ಅಂದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಈ ಯಾವುದೋ ಬೇಡದೇ ಇರತಕ್ಕಂತಹ ವ್ಯಸನಕ್ಕೆ ತುತ್ತಾಗಿಬಿಡ್ತಕ್ಕಂಥದ್ದು ಇದೆಲ್ಲ ರಾಹುವಿನಿಂದ ಉಂಟಾಗುತ್ತೆ. ಹೀಗಾಗಿ ಇದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಜ್ಜನರ ಸಹವಾಸ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಬೇಕು. ಪರಿಹಾರಕ್ಕೆ ನಾಗ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಎರಡರಲ್ಲಿ ಯಾವುದೂ ಆಗುತ್ತೆ. ಆ ಕ್ಷೇತ್ರ ದರ್ಶನ, ಅಲ್ಲಿ ವಿಶೇಷ ಸೇವೆಗಳನ್ನು ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಜೂನ್ವರೆಗೆ ಒಂದು ರೀತಿಯ ಫಲ ಇದೆ. ನಿಮಗೆ ಜೂನ್ ನಂತರ ಮತ್ತೊಂದು ರೀತಿಯ ಫಲ ಇದೆ. ಮೊದಲ ಅರ್ಧ ನಾವು ಗಮನಿಸ್ಕೊಳ್ಳೋದಾದರೆ ನಿಮಗೆ ವೃತ್ತಿಯ ಅಧಿಪತಿಯ ಸಂಚಾರ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಮಾನ್ಯತೆ, ಸ್ಥಾನಮಾನ, ಗೌರವಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಹೊಸ ಉದ್ಯೋಗಕ್ಕೆ ಅವಕಾಶಗಳು, ಆಸ್ಪದಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಯಾವುದನ್ನು ಕೆರೀರ್ ಅಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ನೀವು ನಿರಾತಂಕವಾಗಿರ್ತೀರ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಇನ್ನು ವ್ಯಾಪಾರಗಳಿಗೆ ಸಂಬಂಧಿಸಿದ ಹಾಗೆ ಮುಖ್ಯವಾಗಿ ಪೆಟ್ರೋಲಿಯಮ್ಮು ಹಾಗೂ ಭೂ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಅಂತೀವಲ್ಲ ಇವುಗಳಿಗೆ ಸಂಬಂಧಿಸಿದ ಹಾಗೆ, ಹಾಗೂ ಯಂತ್ರೋತ್ಪನ್ನಗಳು, ಆಟೋಮೊಬೈಲ್ಸ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ತುಂಬ ಚೆನ್ನಾಗಿದೆ. ವಿಶಿಷ್ಟವಾದ ಹೊಸ ಆವಿಷ್ಕಾರಗಳು ಮತ್ತು ಅವುಗಳಿಂದ ಉತ್ಪಾದನೆ ಆಗ್ತಕ್ಕಂತಹ ಕೆಲಸಗಳು ಅಲ್ಲೆಲ್ಲ ಸಮೃದ್ಧಿಯನ್ನು ಕಾಣಲಿಕ್ಕೆ ಖಂಡಿತ ತುಂಬ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಜೂನ್ವರೆಗೆ ಒಂದು ರೀತಿಯಲ್ಲಿ ಕೆಲಸದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ವಿಶೇಷ ಫಲಗಳನ್ನು ಹೊಂದತಕ್ಕಂಥ ಕಾಲವಾಗಿದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶುಕ್ರನ ಸಂಚಾರ ಕೂಡ ಲಾಭಾಧಿಪತಿ, ಹೀಗಾಗಿ ಅವನ ಸಂಚಾರವೂ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಲಗಳಲ್ಲಿ ವಿಶೇಷವಾದ ಫಲವನ್ನು, ನಾನು ಕೆಲಸ ಮಾಡಿದ ಸ್ವಲ್ಪ ಆದರೆ ಅದರ ಫಲ ಜಾಸ್ತಿ ಬಂತು ಅನ್ನೋ ಒಂದು ಸಮಾಧಾನ, ಸಂತೋಷವನ್ನು ಖಂಡಿತ ಹೊಂದ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೂವಿನ ವ್ಯಾಪಾರಿಗಳಿಗೆ, ಈ ನರ್ಸರಿ ಹಾಗೂ ಮತ್ತು ಈ ಹಾಲು ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಸಮೃದ್ಧವಾಗಿ ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಅದೃಷ್ಟದ ರೀತಿಯಲ್ಲಿ ನೀವು ಎಲೆಮರೆ ಕಾಯಿ ಆಗಿರಬಹುದು, ಆದರೆ ನಿಮ್ಮ ಮೇಲೆ ಸೂರ್ಯನ ಕಿರಣಗಳು ಹಾದು ಆ ಪ್ರತಿಭೆ ಅಂತಕ್ಕಂಥದ್ದು ಹೊರಗೆ ಬಂದು ನೀವು ಜಗತ್ತಿಗೆ ಪ್ರಸಿದ್ಧರಾಗ್ತೀರಾ, ಜಗತ್ತಿನ ಕಣ್ಣಿಗೆ ಕಾಣಿಸ್ಕೊಳ್ತೀರಾ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು. ಜೂನ್ವರೆಗೆ ಈ ರೀತಿಯ ತೊಡಕುಗಳಿದೆ. ಹಾಗಂತ ಜೂನ್ ವೇಳೆಗೆ ಸಮಸ್ಯೆಗಳಿಲ್ಲ ಅಂತಲ್ಲ. ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿರ್ತಕ್ಕಂಥ ಕೇತು, ಅಷ್ಟಮದ ರಾಹು ಸ್ವಲ್ಪ ಮಟ್ಟಿಗೆ ಇಡೀ ವರ್ಷ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಅದು ಹದಗೆಡಿಸ್ತಾ ಇರುತ್ತೆ. ನಿಮಗೆ ಸ್ವಲ್ಪ ಮಟ್ಟಿಗಿನ ಕಾಲಿನ ನರಗಳ ತೊಂದರೆ ಆಗಬಹುದು, ಈ ಮುಖಕ್ಕೆ ಸಂಬಂಧಿಸಿರ್ತಕ್ಕಂಥ ನೆಗಡಿ, ಕೆಮ್ಮು ಅಥವಾ ಕಫ ಈ ರೀತಿಯ ಬಾಧೆಗಳಾಗಬಹುದು. ವಾಕ್ ದೋಷಗಳು, ಮಾತು ಕಠಿಣವಾಗಿ ಬಿಡ್ತಕ್ಕಂಥದ್ದು, ಹೊರಟು ಮಾತಾಡಿ ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಬಾಂಧವ್ಯ ನಷ್ಟ ಇವುಗಳಲ್ಲೂ ಕೂಡ ಇದೆ. ಹೀಗಾಗಿ ನಿಮಗೆ ಹೇಗಿದೆಯಪ್ಪ ಅಂದರೆ ಮಿಶ್ರವಾಗಿದೆ, ಎಚ್ಚರಿಕೆ ಬೇಕು. ಗುರು ಬೇರೆ ವೇದದಲ್ಲಿ ಸಂಚರಿಸ್ತಾ ಇದ್ದೀನಿ. ಹೀಗಾಗಿ ಯಾವುದು ಒಳ್ಳೆಯದು ಅಂದ್ಕೋತಿರೋ ಅದರಿಂದಲೇ ನಿಮಗೆ ಹೆಚ್ಚು ನಷ್ಟ ಅನುಭವಿಸ್ಬಿಡೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಿ. ನೀವು ವ್ಯವಹಾರ ಮಾಡಿ, ವೃತ್ತಿಯಲ್ಲಿರಿ, ಎಚ್ಚರಿಕೆ ಬೇಕು. ಆ ಎಚ್ಚರಿಕೆ ನಿಮಗೆ ಆ ಒಂದು ವಿಶೇಷ ಫಲಗಳನ್ನು ತಂದುಕೊಡ್ತಾ ಇರುತ್ತೆ. ಜೂನ್ ನಂತರದಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ ಗುರು. ಆಗ ನಿಮಗೊಂದು ವಿಶೇಷವಾದ ಚೇತರಿಕೆ, ಹೊಸ ನಳನಳಿಸುವಿಕೆ ಅಂತೀವಲ್ಲ, ಎಲಿಗೆಂಟ್ ಅಂತೀವಲ್ಲ, ಆ ರೀತಿಯ ಒಂದು ಶುಭ ಒಂದು ಫಲ ನಿಮಗೆ ಕಾದಿಟ್ಟಿದೆ. ಯೋಚನೆ ಮಾಡಬೇಡಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಅದು ಬಿಟ್ಟರೆ ಹೆಚ್ಚಿನ ಫಲ ಕಾಣ್ತೀರಾ. ಅಲ್ಲಿ ಹಂಸಯೋಗ ಏರ್ಪಾಡಾಗುತ್ತೆ. ಹೀಗಾಗಿ ಅಭೀಷ್ಟ ಫಲವನ್ನು ನೀವು ಕಾಣ್ತೀರಾ. ವಿಶೇಷವಾಗಿ ನೀವು ಹಂತಕ್ಕೆ, ನೀವಿರ್ತಕ್ಕಂತಹ ಸ್ತರದಿಂದ ಮೇಲಿನ ಹಂತಕ್ಕೆ ಹೋಗಿ, ಅಂದರೆ ಬಡ್ತಿ ಅಂತೀವಲ್ಲ, ಆ ರೀತಿಯ ಶುಭ ಫಲಗಳನ್ನು ಕಾಣ್ತೀರಾ. ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗ್ತಕ್ಕಂಥದ್ದು, ವಿಶೇಷ ಜ್ಞಾನ ಅರ್ಜನೆ ಮಾಡ್ತಕ್ಕಂಥದ್ದು, ಹೊಸ ವಿಷಯಗಳಲ್ಲಿ ಆಸಕ್ತಿ ಬೆಳೀತಕ್ಕಂಥದ್ದು, ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ, ಹೀಗೆ ಹಲವು ಬಗೆಯ ಶುಭ ಫಲಗಳನ್ನು ಕಾಣ್ತೀರಾ. ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆದರೆ ಮುಖ್ಯವಾಗಿ ನಿಮಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕುಗಳು. ಏನೋ ಅಲ್ಲಾಡ್ತಾ ಇದೆಯಪ್ಪ, ಸ್ತಂಭ ಇಷ್ಟು ದಿವಸ ಭದ್ರವಾಗಿತ್ತು, ಅದು ಸ್ವಲ್ಪ ಮಟ್ಟಿಗೆ ಅಲುಗಾಡ್ತಾ ಇದೆ ಅನ್ನೋ ರೀತಿಯ ಒಂದು ಲಕ್ಷಣ ಕಾಣಿಸುತ್ತೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. 1 ತಿಂಗಳು ಮಾತ್ರ ನಿಮಗೆ ಆ ಒಂದು ಬಾಧೆ ಕಾಣ್ತೀರಾ. ಡಿಸೆಂಬರ್ ವೇಳೆಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ತಪ್ಪದೇ ನೀವು ಕೂಡ ನಾಗ ಪ್ರಾರ್ಥನೆ ಮಾಡೋದು, ನಾಗ ಕವಚ ಹೇಳ್ಕೊಳ್ತಕ್ಕಂಥದ್ದು, ನಾಗ ಸನ್ನಿಧಾನಗಳ ದರ್ಶನ ಮಾಡೋದನ್ನು ಮರಿಬೇಡಿ.
ಇನ್ನು ಸಿಂಹರಾಶಿಯವರಿಗೆ ಈಗಿರ್ತಕ್ಕಂಥ ಜನವರಿಯಿಂದ ಜೂನ್ವರೆಗೆ ನಿಮಗೆ ಗುರುಬಲ ಇದೆ. ಹೀಗಾಗಿ ಬೇರೆ ಗ್ರಹಗಳ ಫಲವನ್ನು ಗಮನಿಸೋ ಮುಂಚೆ ಗುರುಬಲವನ್ನು ಮೊದಲು ನೋಡಿಬಿಡೋಣ. ಗುರು ಬಹಳ ವಿಶೇಷವಾಗಿ ನಿಮಗೆ ಲಾಭ ಸ್ಥಾನದಲ್ಲಿ ಇರೋದರಿಂದ ವಿಶೇಷ ಲಾಭಗಳು, ಗೌರವ, ಮಾನ್ಯತೆ, ಸ್ಥಾನಮಾನ ಇವುಗಳನ್ನೆಲ್ಲ ಖಂಡಿತ ತಂದುಕೊಡ್ತಾನೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದಾಗಬಹುದು. ಈಗೇನು ಮಾಘ ಮಾಸ ಬೇರೆ ಶುರುವಾಗ್ತಾ ಇದೆ, ಅಲ್ಲಿಂದ ಮುಂದೆ ನಿಮಗೆ ಇನ್ನು 4-5 ತಿಂಗಳು ಅತ್ಯಂತ ಶುಭ ಕಾಲ. ಮನೆಯಲ್ಲಿ ಮಂಗಳ ವಾತಾವರಣ ಕಾಣ್ತಕ್ಕಂಥ ಕಾಲವಾಗಿರ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಮ ರಾಶಿಯಿಂದ ಕುಜ ಶುಕ್ರ ಕರ್ಮಾಧಿಪತಿ ಅವನ ಸಂಚಾರ ಕೂಡ ಈಗ ಚೆನ್ನಾಗಿದೆ. ಶುಕ್ರನ ಸಂಚಾರವು ಚೆನ್ನಾಗಿರೋದ್ರಿಂದ ಅತ್ಯಂತ ಉತ್ಕೃಷ್ಟವಾದ ಉನ್ನತ ಹುದ್ದೆ ಅಂತ ಯಾವನಂತೀವಿ ಅದನ್ನು ನೀವು ಗಳಿಸಲಿಕ್ಕೆ ಯೋಗ್ಯರಾಗಿರ್ತೀರ. ಉತ್ತಮ ಫಲಗಳನ್ನು ಕಾಣ್ತೀರ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಕಾರ್ಯ ಕೌಶಲ್ಯವನ್ನು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನು ಆಕರ್ಷಿಸ್ತಾ ಇದೆ ಅನ್ನೋದನ್ನು ಗುರುತಿಸಿ ನಿಮಗೆ ಸನ್ಮಾನ, ಒಂದು ರೀತಿಯ ಗೌರವಗಳು ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಖಂಡಿತ ಕಾಣ್ತೀರಾ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕಾಡುತ್ತವೆ. ಕಾರಣ ರಾಹು ಕೇತು ಇರತಕ್ಕಂಥದ್ದು. ನಿಮಗೆ ತಲೆಗೂ ಅಷ್ಟೇ ಆಲೋಚನೆಗಳು ಅಷ್ಟೇ ಸ್ವಲ್ಪ ಮಂಕಾಗಿಬಿಡ್ತೀರ ಬಹಳ ಬೇಗ. ಒಂದೆರಡು ಅಂಶಗಳನ್ನು ಗಮನಿಸೋದ್ರೆ ಅದನ್ನೇ ಅಂತ ನಂಬಿಬಿಡ್ತೀರ. ಹೀಗಾಗಿ ಪ್ರತ್ಯಕ್ಷವಾಗಿ ಕಂಡು ಪರಾಂಬರಿಸಿ ನೋಡುವಂತಾರಲ್ಲ, ಅದನ್ನು ನೀವು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು. ಅದನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಯಾವ ವಿಚಾರಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಯಾವ ಅಂಶಗಳು ನನ್ನನ್ನು ಕಾಡ್ತಾ ಇವೆ, ಇವುಗಳ ಬಗ್ಗೆ ಸ್ವಲ್ಪ ಆಲೋಚಿಸಿ, ನಿಧಾನವಾಗಿ ಆಲೋಚಿಸಿ ನೀವು ಹೆಜ್ಜೆ ಇಡೋದು ಬಹಳ ಮುಖ್ಯವಾಗಿ ವ್ಯವಹಾರಗಳಲ್ಲಿ, ಔಷಧ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಯಾಮಾರ್ಬಿಟ್ಟು ಬಿಗ್ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ನಿಮ್ಮ ಮುಂದೆ ಜೂನ್ ನಂತರ ಮುಂದೆ ಗಮನಿಸಿದ್ರೆ ವ್ಯಯಕ್ಕೆ ಬರ್ತಾನೆ ಗುರು. ಅಲ್ಲಿನಿಂದ ನಿಮಗೆ ಮತ್ತೊಂದು ತಿರುವು, ಸಾಕಷ್ಟು ಹಣ ವ್ಯಯ ಮಾಡ್ಕೊಳ್ತಕ್ಕಂಥದ್ದು, ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ತುಂಬ ಹಿತವಾದವರಿಗಾಗಿ ಅತಿಯಾದ ಖರ್ಚು ಮಾಡ್ಕೊಂಡು ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ತಿಂಗಳುಗಳಲ್ಲಿ ಸ್ವಲ್ಪ ಬುಧನ ಸಂಚಾರ ಚೆನ್ನಾಗಿರ್ತದೆ, ಶುಕ್ರನ ಸಂಚಾರ ಸ್ವಲ್ಪ ವೀಕ್ ಆಗುತ್ತೆ. ಈ ಕಾರಣದಿಂದಾಗಿ ಹಾಗೂ ಹೀಗೂ ಇರುತ್ತೆ. ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗಿನ ಹಣ ಅಂತೂ ಕಾಣ್ತೀರ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಹೊಸ ಸಂಶೋಧನೆ, ಈ ಗಣಿತ ಕ್ಷೇತ್ರಗಳಾಗಬಹುದು, ಲಿಪಿ ಶಾಸ್ತ್ರ ಅಥವಾ ಇನ್ಯಾವುದೋ ಮುಖ್ಯವಾಗಿ ಶಿಲ್ಪಶಾಸ್ತ್ರ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೆಪ್ಟೆಂಬರ್ ವೇಳೆಗೆ ಉತ್ಕೃಷ್ಟವಾದ ಫಲವನ್ನು ಕಾಣ್ತೀರ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥದ್ದು, ಸೂರ್ಯನಿಂದಾಗಿ ಬಹಳ ವಿಶೇಷ ಕಾಂತಿ ಬರ್ತಕ್ಕಂಥದ್ದು, ಇನ್ನೊಬ್ಬರನ್ನ ಅಂದರೆ ನಿಮ್ಮ ಕೆಲಸವನ್ನು, ನಿಮ್ಮ ಯೋಗ್ಯತೆಯನ್ನು ಗುರುತಿಸಿ ಇನ್ನೊಬ್ಬರು ಪ್ರಶಂಸೆ ಮಾಡ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳು ಖಂಡಿತ ಇದ್ದಾವೆ. ಡಿಸೆಂಬರ್ ವೇಳೆಗೆ ಸ್ವಲ್ಪ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಕಾಲಿಗೆ ಪೆಟ್ಟಾಗೋ, ನರದೌರ್ಬಲ್ಯಗಳು ಬರ್ತಕ್ಕಂಥ ಸಾಧ್ಯತೆ, ಸಾಲದ ಶೂಲಕ್ಕೆ ಸಿಕ್ಕಾಕೊಂಡು ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ರೀತಿಯಲ್ಲಿ ಹಾಗೂ ಇದೆ ಹೀಗೂ ಇದೆ, ಮಿಶ್ರ ಫಲವಾಗಿದೆ. ನಿಮ್ಮ ರಾಶಿಗೆ ಸಂಚರಿಸ್ತಾನೆ ನವಂಬರ್ ವೇಳೆಗೆ ಗುರು. ಹೀಗಾಗಿ ಅಷ್ಟಮಾಧಿಪತಿ ಜನ್ಮಕ್ಕೆ ಬಂದರೆ ರೋಗ ಬಾಧೆಗಳು ಹೆಚ್ಚಾಗೋ ಸಾಧ್ಯತೆ, ಪಂಚಮಾಧಿಪತಿಯೂ ಹೌದವನು. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳು, ಸಮಸ್ಯೆಗಳು ಉಂಟಾಗ್ತಕ್ಕಂಥ, ಅವರ ಅಧ್ಯಯನ, ಅವರ ವರ್ತನೆಗಳು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಆಲೋಚನೆ ನಿಮ್ಮನ್ನು ತಿಂದು ಹಾಕಿಬಿಡುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಕ್ಲಿಷ್ಟ ವಾತಾವರಣ ಇದೆ. ಪ್ರಾರಂಭದಲ್ಲೇ ನಿಮಗೆ ಸ್ವಲ್ಪ ಜೂನ್ವರೆಗೆ ನಿಮಗೆ ಅದೃಷ್ಟ ಕಾಲ, ಆಮೇಲೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇಟ್ಕೊಳ್ಬೇಕು. ತಪ್ಪದೇ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಭಾನುವಾರ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈಗ ಕಾಲ ಅಟ್ ಪ್ರೆಸೆಂಟ್ ಹೇಗಿದೆಯಪ್ಪ ಅಂದರೆ ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ವಿಶೇಷವಾದ ಮಾನ್ಯತೆ, ಸ್ಥಾನಮಾನ, ಗೌರವ, ಹೊಸ ಕೆಲಸಗಳಿಗೆ ಅವಕಾಶಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಶುಭ ಫಲ ಕಾಣ್ತೀರಿ. ಈಗ ಕುಜನ ಸಂಚಾರವೂ ಚೆನ್ನಾಗಿದೆ, ಹೀಗಾಗಿ ಶುಕ್ರನ ಸಂಚಾರವೂ ಚೆನ್ನಾಗಿದೆ. ಹೀಗಾಗಿ ಹಣಕಾಸಿನ ಸಮೃದ್ಧತೆ ಕಾಣ್ತಕ್ಕಂಥದ್ದು, ಕುಟುಂಬ ಸೌಖ್ಯ, ವಾಹನ ಸೌಖ್ಯ ಇತ್ಯಾದಿಗಳನ್ನೆಲ್ಲ ಕಾಣಲಿಕ್ಕೆ, ಭೂಮಿಯ ವಿಚಾರದಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶಗಳು ಇವುಗಳನ್ನೆಲ್ಲ ಕಾಣ್ತೀರಾ. ಸಂಶೋಧನೆ ಅಥವಾ ಇನ್ಯಾವುದೋ ಒಂದು ಕೃಷಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳದ್ದು ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವರಿಗೆ, ಯುದ್ಧ ಪರಿಕರಗಳ ತಯಾರಿ, ಅವುಗಳ ಸಂರಕ್ಷಣೆ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ವಿಶೇಷವಾದ ಗೌರವ ಪ್ರಾಪ್ತಿ ಉಂಟಾಗುತ್ತೆ. ಹಣವು ಅನುಕೂಲ ಮಾಡಿಕೊಡುತ್ತೆ. ಇನ್ನು ಎರಡನೇದಾಗಿ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗಾಗಬಹುದು, ಆಭರಣ ವ್ಯಾಪಾರಿಗಳಿಗಾಗಬಹುದು, ಈ ಅಲಂಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಇರ್ತಕ್ಕಂಥ ಉದ್ಯೋಗಿಗಳಿಗೆ ತುಂಬ ಉತ್ಕೃಷ್ಟವಾದ ಫಲವನ್ನು ಕಾಣಬಹುದು, ಸಂಶಯ ಇಲ್ಲ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗಂತೂ ಯಥೇಚ್ಛವಾದ ಸಮೃದ್ಧಿ ಕಾಣಲಿಕ್ಕೆ ಅವಕಾಶ ಇದೆ. ವಿವಾಹಾದಿ ಅನುಕೂಲಗಳು, ಭಾಗ್ಯಗಳು, ವಿವಾಹ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇದೆ ಅಂಥವರಿಗೆ ಒಂದು ಅದೃಷ್ಟದ ಕಾಲವನ್ನು ಕಾಣಲಿಕ್ಕೆ ಚೆನ್ನಾಗಿದೆ. ಆ ಒಂದು ಅದೃಷ್ಟ ಕಾಲ ನಿಮ್ಮ ಪಾಲಿಗಿದೆ.
ಜೂನ್ ನಂತರದಲ್ಲಿ ಮತ್ತೊಂದು ರೀತಿಯ ಅದೃಷ್ಟ ಬರುತ್ತೆ, ಗುರು ಲಾಭಕ್ಕೆ ಬರ್ತಾನೆ. ಹೀಗಾಗಿ ಮನೆಯಲ್ಲಿ ಮತ್ತಷ್ಟು ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳನ್ನು ಕಾಣ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು, ಮನರಂಜನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಸಿನಿಮಾ, ರಂಜನೆ ಇಂಥವುಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಅವುಗಳಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು, ಅಂತೂ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಹೆಚ್ಚಿನ ಪಾಲ್ಗೊಂಡು ಅವುಗಳಲ್ಲಿ ಸಮಾಧಾನ, ಸಂತೋಷ ಕಾಣ್ತಕ್ಕಂಥ ಒಂದು ಕಾಲವನ್ನು ನೀವು ಕಾಣ್ತೀರ. ತುಂಬ ಚೆನ್ನಾಗಿದೆ. ಸೆಪ್ಟೆಂಬರ್ವರೆಗೂ ನಿಮಗೆ ಚೆನ್ನಾಗಿದೆ. ಸೆಪ್ಟೆಂಬರ್ನಲ್ಲಿ ಗುರುವಿನ ಪರಿವರ್ತನೆ ವೇಗಕ್ಕೆ ಬಂದಾಗ ಆಗ ನೋಡಿ ಸ್ವಲ್ಪ ಸಮಸ್ಯೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್, ನವಂಬರ್ನಲ್ಲಿ ಗುರುವಿನ ಪರಿವರ್ತನೆ ಆಗ್ತಕ್ಕಂಥದ್ದು, ನವಂಬರ್ನಲ್ಲಿ ವೇಗಕ್ಕೆ ಬರ್ತಾನೆ ಗುರು. ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕುಗಳನ್ನು ಅನುಭವಿಸುವ ಕಾಲ. ದಾಂಪತ್ಯದಲ್ಲಿ ಸ್ವಲ್ಪ ವೈರಾಗ್ಯ ಬಂದುಬಿಡುತ್ತೆ, ಅಥವಾ ವಿರಹ ಉಂಟಾಗುತ್ತೆ, ಇನ್ನೇನೋ ಜಗಳ, ಕಲಹ, ಆಪ್ತರಾಗಿರ್ತಕ್ಕಂಥದ್ದು ದೂರ ಆಗಿಬಿಡ್ತಕ್ಕಂಥದ್ದು, ಭೂ ವ್ಯವಹಾರಗಳಲ್ಲಿ ತೊಂದರೆ, ಅಯ್ಯೋ ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟೆ, ಇಷ್ಟು ಕಟ್ಟಬೇಕಾದ ಪರಿಸ್ಥಿತಿ, ತಲೆ ಮೇಲೆ ಭಾರ ಹೊತ್ತುಕೊಳ್ಳಿ, ಇದೆಲ್ಲ ಬಂದುಬಿಡುತ್ತೆ. ಕೊನೆಯ ನವಂಬರ್, ಡಿಸೆಂಬರ್ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿಯಾಗಿರ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ತಾವು. ಇದರ ಪರಿಹಾರಾರ್ಥವಾಗಿ ತಪ್ಪದೇ ಗುರುದರ್ಶನ, ಗುರು ಸನ್ನಿಧಾನ, ಗುರುಸ್ಮರಣೆ ಮತ್ತು ಗುರು ಚರಿತ್ರೆ ಪಾರಾಯಣಗಳನ್ನು ಮಾಡೋದನ್ನು ಮರಿಬೇಡಿ. ಅದರಿಂದ ನೀವು ಪಾರಾಗ್ತೀರ. ಇನ್ನು ತುಲಾರಾಶಿಯವರಿಗೆ ಪ್ರಾರಂಭದ ದಿನಗಳು ಈ ಜನವರಿ, ಫೆಬ್ರವರಿ, ಮಾರ್ಚ್ ಇದೆಲ್ಲ ಹೇಗಿದೆಯಪ್ಪ ಅಂತಂದರೆ, ನೋಡಿ, ಚತುರ್ಥ ಸ್ಥಾನಕ್ಕೆ ಕುಜನ ಸಂಚಾರ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅಲ್ಲಿ ಭೂ ವ್ಯವಹಾರದಲ್ಲಿ ಲಾಭಾದಿಗಳನ್ನು ಕಾಣ್ತಕ್ಕಂಥದ್ದು, ಸೈಟು, ಮನೆ, ಗೃಹ ನಿರ್ಮಾಣ ಇಂಥವುಗಳಲ್ಲಿ ಆಸಕ್ತಿ ಬೆಳೀತಕ್ಕಂಥದ್ದು, ಇನ್ನೊಬ್ಬರ ಸಹಕಾರದಿಂದ, ಮಿತ್ರರು, ಸಹೋದ್ಯೋಗಿಗಳು ಇಂಥವ್ರ ಸಹಕಾರದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲ ಕಾಣ್ತೀರಾ. ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಸಂಚಾರ ಚೆನ್ನಾಗಿದೆ, ಶುಕ್ರನ ಸಂಚಾರ. ಹೀಗಾಗಿ ಕಲೆಗಳಲ್ಲಿ ಆಸಕ್ತಿ, ಅವುಗಳಿಂದ ಮನರಂಜನೆ, ಕೆಲವರಿಗೆ ಅದು ಹಣ ಗಳಿಕೆಗೆ ದಾರಿ. ಆ ರೀತಿಯಲ್ಲಿ ಎರಡೂ ರೀತಿಯ ಶುಭ ಫಲವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಶನಿ ಷಷ್ಠದಲ್ಲಿದ್ದಾಗ ರೋಗ ಬಾಧೆಯನ್ನು ತಂದುಕೊಡ್ತಾನೆ. ಇನ್ಯಾರಿಗೋಸ್ಕರವೋ ಹೊಡೆದಾಡ್ತಕ್ಕಂಥದ್ದು ಆ ರೀತಿಯ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಗುರುವಿನ ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥ ಗುರು ನಿಮ್ಮ ಮನೆಯಲ್ಲೂ ಈ ಜೂನ್ ವೇಳೆ ಅಲ್ಲಿಯವರೆಗೆ ಒಂದು ರೀತಿಯ ಅದೃಷ್ಟ ಕಾಲವೇ. ಮನೆಯಲ್ಲಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ಸಾಧು ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು, ಧರ್ಮ ಕಾರ್ಯಗಳಿಗಾಗಿ ಹೋರಾಡ್ತಕ್ಕಂಥದ್ದು, ಧರ್ಮವನ್ನು ಉಳಿಸ್ಕೊಳ್ತಕ್ಕಂಥ ಆಸಕ್ತಿ ಬೆಳೀತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲ ಕಾಣ್ತೀರ. ರವಿಯ ಸಂಚಾರ ಸಪ್ತಮಕ್ಕೆ ಹೋದಾಗಂತೂ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾಗಿದೆ. ಮುಖ್ಯವಾಗಿ ಈ ಯಾವುದನ್ನು ಶುಕ್ರ ಮತ್ತು ರವಿ ಸೇರಿದರೆ ಅದು ರಂಗಕರ್ಮ, ಕಲೆ, ಸಿನಿಮಾ, ಸಾಹಿತ್ಯ, ಸಂಗೀತ ಇಂಥ ಕ್ಷೇತ್ರಗಳಲ್ಲಿ ಉತ್ಕೃಷ್ಟವಾದ ಸಾಧನೆ ಮಾಡ್ತಕ್ಕಂಥದ್ದು, ಹಣಗಳಿಕೆ ಉಂಟಾಗ್ತಕ್ಕಂಥದ್ದು, ಈ ರೀತಿಯ ತುಂಬ ಚೆನ್ನಾಗಿದೆ. ಜೂನ್ ನಂತರದಲ್ಲಿ ಕರ್ಮಸ್ಥಾನಕ್ಕೆ ಬರ್ತಾನೆ ಜೂನ್ನಲ್ಲಿ ಗುರು. ಆಗ ವೃತ್ತಿಯಲ್ಲಿ ವಿಶೇಷವಾದ ಮಾನ್ಯತೆ, ಸ್ಥಾನಮಾನ, ಗೌರವ ಇವುಗಳೆಲ್ಲ ಬಂದು ಒದಗುತ್ತೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಪ್ರಶಂಸೆಗೆ ಪಾತ್ರರಾಗ್ತೀರಾ. ನಿಮ್ಮನ್ನು ಗುರುತಿಸಿ, ನಿಮ್ಮನ್ನು ಕಂಡು ನಿಮ್ಮ ಕೆಲಸಕ್ಕೆ, ನಿಮ್ಮ ಯೋಗ್ಯತೆಗೆ ತಕ್ಕನಾದಂಥ ಒಂದು ಪ್ರಶಂಸೆ, ವಿಶೇಷವಾದ ಮಾನ್ಯತೆಗಳು, ಪುರಸ್ಕಾರಗಳು ಸಿಗ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ನವಂಬರ್ವರೆಗೂ ಉತ್ಕೃಷ್ಟವಾದ ದಿವಸ. ನವಂಬರ್, ಡಿಸೆಂಬರ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ವಿಘ್ನಗಳು ಇಂಥದ್ದು ಕಾಣ್ತಕ್ಕಂಥದ್ದು, ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ತೊಂದರೆಗಳು, ವ್ಯವಹಾರದಲ್ಲಿ ಇನ್ಯಾರ್ದೋ ಕೈವಾಡ, ಇವುಗಳಿಂದಾಗಿ ನೀವು ತೊಂದರೆ, ತುಂಬ ಆತ್ಮೀಯರನ್ನು ಕಳ್ಕೊಳ್ತಕ್ಕಂಥದ್ದು, ಸ್ನೇಹಿತರ ಜೊತೆಗೆ ಜಗಳ, ಬಾಂಧವ್ಯದಲ್ಲಿ ಸಂಕಟಗಳು, ಕಲಹಗಳು ಶುರುವಾಗ್ತಕ್ಕಂಥದ್ದು, ಈ ರೀತಿ ನವಂಬರ್, ಡಿಸೆಂಬರ್ ನಿಮ್ಮ ಪಾಲಿಗೂ ಸ್ವಲ್ಪ ಮಟ್ಟಿಗೆ ಉಗ್ರವಾಗಿರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಕೊನೆಯಲ್ಲಿ ನೀವು ಈ ತೊಡಕಿನಿಂದ ಹೊರಗೆ ಬರಲಿಕ್ಕೆ ಮಾಡಬೇಕಾಗಿರತಕ್ಕಂಥದ್ದು ಒಂದು, ಅಲ್ಲಿ ಗಣಪತಿ ಪ್ರಾರ್ಥನೆ, ಕೇತುವಿನಿಂದಾಗಿ ಕರ್ಮಸ್ಥಾನದಲ್ಲಿ ತೊಡಕಾಗದೇ ಇರಲಿ ಅಂಥೇಳಿ ಯಾವುದಾದ್ರು ಗಣಪತಿ ಸನ್ನಿಧಾನ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ನಾಗ ಪ್ರಾರ್ಥನೆ, ನಾಗ ದರ್ಶನ, ನಾಗಕ್ಷೇತ್ರಗಳ ದರ್ಶನ ಮಾಡೋದು ಕೂಡ ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ವರ್ಷದ ಆದಿ ಹೇಗಿರ್ತದಪ್ಪ ನಿಮಗೆ ಅಂತಂದರೆ, ನಿಮ್ಮ ರಾಶ್ಯಾಧಿಪತಿಯ ಬಲ. ಹೀಗಾಗಿ ಶೌರ್ಯ, ಸಾಹಸ, ವಿಕ್ರಮ, ಪರಾಕ್ರಮ ಅಂತೀವಲ್ಲ, ಅಂಥ ಕಾರ್ಯಗಳಲ್ಲಿ ಯಶಸ್ಸನ್ನು, ಗೆಲುವನ್ನು ಸಾಧಿಸ್ತಕ್ಕಂಥದ್ದು, ಜಗಜ್ಜಟ್ಟಿಗಳು ಅಂತೀವಲ್ಲ, ಆ ರೀತಿಯಲ್ಲಿ ಹಿಡಿದ ಕೆಲಸವೆಲ್ಲ ಜಟ್ಟಿತನದಿಂದ ಮಾಡಿ ಮುಗಿಸ್ತಕ್ಕಂಥ ಶೌರ್ಯ ಅದು ನಿಮ್ಮೊಳಗೆ ಉಂಟಾಗುತ್ತೆ. ಸಹೋದರ ಬಾಂಧವ್ಯ ತುಂಬ ಸಮೃದ್ಧವಾಗಿರುತ್ತದೆ. ಅನುಕೂಲಗಳು ಮತ್ತು ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಇರತಕ್ಕಂಥವರಿಗೆ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ತುಂಬ ಸಮೃದ್ಧವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಶುಕ್ರನು ಕೂಡ ಅವನು ವ್ಯಯಾಧಿಪತಿ ಹೌದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥ ಅಬ್ಬರದ ಒಂದು ಉತ್ಸಾಹ ಇರುತ್ತೆ. ಅದು ಒಳ್ಳೆಯದಲ್ಲ. ಸ್ವಲ್ಪ ಶಾಂತವಾಗಿರಿ. ಅನುಕೂಲ ಆಗ್ತಾ ಇದೆ, ಇನ್ವೆಸ್ಟ್ ಮಾಡಿದ್ದು ಯಾವುದೋ ಒಂದು ಫಲ ಬಂದ್ಬಿಡ್ತು ಅಂಥೇಳಿ 10 ಕಡೆ ತೊಡಗಿಸ್ಬಿಡೋ ಅಂತಕ್ಕಂಥ ಒಂದು ಉತ್ಸಾಹ ಇರುತ್ತೆ. ಎಚ್ಚರವಾಗಿರಿ, ಅದು ಒಳ್ಳೆಯದಲ್ಲ.
ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ನೀವು ಕಾಣ್ತಕ್ಕಂಥ ತೊಡಕೇನಪ್ಪ ಅಂದರೆ ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ ಗುರು. ಈ ಕಾರಣದಿಂದಾಗಿ ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಆಸೆ ಅದು ಈಡೇರೋದಿಲ್ಲ, ಹುಸಿಯಾಗಿಬಿಡುತ್ತೆ. ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಆರೋಗ್ಯ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಆತ್ಮೀಯರ ಜೊತೆಗೆ ಜಗಳಗಳು, ಆತ್ಮೀಯರ ಜೊತೆಗೆ ಏನೋ ಒಂದು ಮನಸ್ತಾಪಗಳು, ಅವರಿಂದ ನಷ್ಟ, ಅಪಮಾನ, ಅಪವ್ಯಯ ಇವುಗಳೆಲ್ಲ ನಿಮ್ಮನ್ನು ಕಾಡಿಬಿಡುತ್ತೆ. ಜೂನ್ವರೆಗೆ ಕುಜನ ಶುಕ್ರನ ಬಲ ಇರಬಹುದು, ಆದರೆ ಗುರು ಬಲ ಇಲ್ಲ. ಈ ಕಾರಣದಿಂದಾಗಿ ಬಹಳ ಎಚ್ಚರಿಕೆ ಬೇಕು. ಮಾತಿನಲ್ಲಿ ಎಚ್ಚರ ವಹಿಸಿ. ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಏನು ಓದ್ತಾ ಇದ್ದೀರ ಗಮನ ಇಟ್ಟು ನಿರ್ಲಕ್ಷ್ಯ ಮಾಡದೆ ಅಧ್ಯಯನದಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿ. ಕಾರಣ ಗುರು ಬಲಹೀನನಾಗಿದ್ದಾನೆ. ಜೂನ್ವರೆಗೆ ನಿಮಗೆ ಆ ರೀತಿಯ ತೊಡಕಿದೆ. ಜೂನ್ನಲ್ಲಿ ನಿಮಗೆ ಮತ್ತು ಅದೃಷ್ಟ ಕಾಲ ನಿಮ್ಮ ರಾಶಿಗೆ ಯಾವಾಗ ಅಂದರೆ ಜೂನ್ ನಂತರ ಗುರು ಪರಿವರ್ತನೆ. ಆಗ ನಿಮಗೆ ನೋಡಿ ಹೊಸ ಬಗೆಯ ಅವಕಾಶಗಳು, ಹೊಸ ಆಲೋಚನೆಗಳು. ಅದೃಷ್ಟ ಅಂತಂದ್ರೆ ಏನು? ಗೊತ್ತಿಲ್ಲದೆ ಕರೆಯಿಂದ ಎಲ್ಲ ನಿಮಗೆ ಸಹಾಯ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಒಂದು ವಿಶೇಷವಾದ ಮಾನ್ಯತೆ ಸಿಗ್ತಕ್ಕಂಥದ್ದು, ಗೌರವ ಪ್ರಶಂಸೆಗೆ ಪಾತ್ರರಾಗ್ತಕ್ಕಂಥದ್ದು, ಧನ ಸಮೃದ್ಧಿ ಉಂಟಾಗ್ತಕ್ಕಂಥದ್ದು, ಅಧ್ಯಯನ ಸಂಶೋಧನೆ, ತಂದೆ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸಗಳು, ಮಾನ್ಯತೆ ಬೆಳೀತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಸುಕೃತ ಅಂತ ಅದಕ್ಕೆ ಹೆಸರು. ಆ ರೀತಿಯಲ್ಲೆಲ್ಲ ಶುಭ ಫಲವನ್ನು ಕಾಣ್ತೀರಾ ಜೂನ್ ನಂತರದಲ್ಲಿ. ನಂತರ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ತಿಂಗಳು ಕೂಡ ತುಂಬ ಚೆನ್ನಾಗಿದೆ. ಬುಧನ ಸಂಚಾರ, ರವಿ ಸಂಚಾರ. ಹೀಗಾಗಿ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರು ಅಥವಾ ಏನೋ ಅಪ್ಲೈ ಮಾಡಿದರೆ ಅದಕ್ಕೆ ವಿಶೇಷವಾದ ಫಲ ಬರತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಮಾನ್ಯತೆ, ಗೌರವ, ಅಧಿಕಾರ ಸಿಗ್ತಕ್ಕಂಥದ್ದು, ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ಯಾವುದನ್ನು ಈ ಪ್ಯಾರಾಮೆಡಿಕಲ್ ಕ್ಷೇತ್ರಗಳು ಅಂತೀವೋ ಅಂಥ ಕ್ಷೇತ್ರಗಳಲ್ಲಿ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಆಗುವುದು. ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ನವಂಬರ್, ಡಿಸೆಂಬರ್ ವೇಳೆಗೆ ಅಲ್ಲಿ ಗುರುವಿನ ಸಂಚಾರ ಕರ್ಮಸ್ಥಾನಕ್ಕೆ ಬಂದಾಗ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಮಾನ್ಯತೆ ಸಿಗುತ್ತೆ, ಹೊಸ ಅವಕಾಶಗಳು ಮತ್ತೆ ಉಂಟಾಗುತ್ತೆ. ಡಿಸೆಂಬರಲ್ಲಿ ಮಾತ್ರ ಸ್ವಲ್ಪ ಅದೃಷ್ಟಹೀನತೆ ಇದೆ, ಸ್ವಲ್ಪ ಕೈ ಕೊಟ್ಬಿಡುತ್ತೆ. ಆಗ ಯಾವ್ಯಾವುದನ್ನು ಗಳಿಸಿದ್ದೀರೋ ವರ್ಷದಲ್ಲಿ ಮಾಡಿದ ತಪಸ್ಸು ಕೊನೆಯಲ್ಲಿ ಹಾಳಾಗಬಾರ್ದು. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಕಿವಿ ಸಮಸ್ಯೆ ಬರಬಹುದು, ಗಮನ ಇಟ್ಕೊಳ್ಳಿ. ನಾಗ ಕವಚ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯನ ಆರಾಧನೆಯನ್ನು ತಪ್ಪದೆ, ಸುಬ್ರಹ್ಮಣ್ಯ ಹಾಗೂ ಗಣಪತಿ ಎರಡು ದೇವತೆಗಳನ್ನು ನಿರಂತರವಾಗಿ ಸ್ಮರಣೆ ಮಾಡಿ. ಧನುರಾಶಿಯವರಿಗೆ ನೋಡಿ, ಇಲ್ಲಿಂದ ಜೂನ್ವರೆಗೆ ನಿಮ್ಮ ಪಾಲಿಗೆ ಅದೃಷ್ಟದ ಕಾಲ ಇದು. ಕಾರಣ ಗುರುವಿನ ದೃಷ್ಟಿ, ಗುರುಬಲ ಇರತಕ್ಕಂಥದ್ದು. ಇದು ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಡುತ್ತೆ. ವೃತ್ತಿಯಲ್ಲಿ ಹಾಗೂ ವ್ಯವಹಾರಗಳಲ್ಲಿ ವಿಶೇಷ ಲಾಭವನ್ನು ತಂದುಕೊಡ್ತಕ್ಕಂಥದ್ದು. ಯಾಕೆಂದರೆ ಲಾಭಸ್ಥಾನವನ್ನು ಗುರು ನೋಡ್ತಾನೆ. ಈ ಕಾರಣದಿಂದಾಗಿ ವ್ಯಾಪಾರಿಗಳಿಗೆ, ಅದರಲ್ಲೂ ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ, ಈ ಗ್ರಂಥಿಗೆ ಅಂಗಡಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವಹಿವಾಟಿನಲ್ಲಿ ಆ ಥರದ್ದು ಸಾಕಷ್ಟಿದೆ. ದೇವಸ್ಥಾನದ ಪರಿಕರಗಳು, ದೇವಾಲಯಗಳು, ಇಂಥ ಕ್ಷೇತ್ರಗಳಲ್ಲೆಲ್ಲ ಸಮೃದ್ಧಿಯನ್ನು ಕಾಣ್ತಕ್ಕಂಥ ಕಾಲವಾಗಿದೆ. ಸಂಗಾತಿಯಿಂದ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು ಮೊಗೆದು ಬರ್ತಕ್ಕಂಥದ್ದು. ಆ ರೀತಿಯಲ್ಲಿ ಅತ್ಯಂತ ಶುಭ ಫಲವಿದೆ. ಶುಕ್ರನ ಸಂಚಾರ, ಕುಜ ಸಂಚಾರ ಕೂಡ ಚೆನ್ನಾಗಿರೋದ್ರಿಂದ ಗಟ್ಟಿತನ ಇರುತ್ತೆ. ನೀವು ಮಾಡಿದ ಕೆಲಸದಲ್ಲಿ ಅದರ ಜಾಳಿರೋದಿಲ್ಲ. ವಿಶಿಷ್ಟವಾದ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾರೆ. ನೀವು ಕೆಲಸ ಮಾಡಿದ್ರೆ ಇದು ಶ್ರೇಷ್ಠವಾಗಿದೆ ಅಂತ ಆ ರೀತಿ ಪರಿಗಣಿಸಲ್ಪಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಶುಕ್ರನಿಂದಾಗಿ ನೋಡಿ, ವಾಹನ ಸೌಖ್ಯ, ಗೃಹ ಸೌಖ್ಯ, ಮನೆಗೆ ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು, ಮನೆಯನ್ನು ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು, ಹಳೆಯ ಸ್ನೇಹಿತರ ಬಾಂಧವ್ಯ ಹಾಳಾಗಿದ್ದರೆ ಅದನ್ನು ಮತ್ತೆ ಚಿಗುರ್ತಕ್ಕಂಥ ಸಾಧ್ಯತೆ, ಬಂಧುಗಳಲ್ಲಿ, ಆತ್ಮೀಯ ಸ್ನೇಹಿತರಲ್ಲಿ ವಿಶ್ವಾಸ ಮತ್ತೆ ಗಟ್ಟಿಯಾಗ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲ ಕಾಣ್ತೀರಾ. ವಿಹಾರ, ಪ್ರಯಾಣ, ಮನರಂಜನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೀವೇ ಸಾಧಿಸ್ಕೊಳ್ತೀರಾ, ತಂದುಕೊಳ್ತೀರಾ. ಮತ್ತು ಅಷ್ಟೇ ಅಲ್ಲದೆ ಎಲ್ಲಿದೆಯೋ ಅಂಥದ್ದು ಹುಡುಕೊಂಡು ಹೋಗ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲ ಕಾಣ್ತೀರಾ. ಜೂನ್ವರೆಗೆ ನಿಮ್ಮ ಪಾಲಿಗೆ ಒಂದು ಬಂಗಾರದ ದಿನಗಳೇ ಅಂತ ಅಂದ್ಕೊಂಬಿಡಿ. ಕಾರಣ ಎಲ್ಲ ಗ್ರಹಗಳ ಸಂಚಾರವೂ ತುಂಬ ಚೆನ್ನಾಗಿದೆ, ಬುಧನ ಹೊರತಾಗಿ. ಸ್ವಲ್ಪ ಮಟ್ಟಿಗೆ ಬುಧ ನೀಚ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ವೃತ್ತಿಯಲ್ಲಿ ಮರೆತು ಬಿಡ್ತೀರಾ. ಸುಖ ಸಮೃದ್ಧವಾದರೆ ಕೆಲಸ ಯಾರಿಗೆ ಬೇಕು ಅನ್ನೋದು ಬರುತ್ತಲ್ವ, ಆ ರೀತಿಯಲ್ಲಿ ಆಗಿಬಿಡೋ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಜೂನ್ ನಂತರದಲ್ಲಿ ಜೂನಿಂದ ಸ್ವಲ್ಪ ಮಟ್ಟಿಗೆ ಗುರುವಿನ ಪರಿವರ್ತನೆ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯ ಏರುಪೇರಾಗುತ್ತೆ. ಆಪ್ತರನ್ನು ಕಳ್ಕೊಳ್ತೀರಾ, ದುಃಖ ಅಪಮಾನವನ್ನು ಅನುಭವಿಸ್ತೀರಾ. ಗುರುತರವಾದ ಜವಾಬ್ದಾರಿಗಳಲ್ಲಿ ವಹಿಸಿದರೆ ಅದರಲ್ಲಿ ಅಪಮಾನ ಉಂಟಾಗ್ಬಿಡುತ್ತೆ. ಏನೋ ನೀನು ಕೊಟ್ಟಿದ್ದೆ ಇಂಥ ಈ ರೀತಿ ಒಂದು ಜವಾಬ್ದಾರಿ ಮಾಡ್ತೀಯ ಅಂತ ಹೀಗೆ ಮಾಡಿಬಿಟ್ಟಿಯಲ್ಲ ಅಂತ ಮುಖಭಂಗ ಆಗ್ಬಿಡ್ತಕ್ಕಂಥದ್ದು. ಚರ್ಚೆ, ವಾದ ಇವುಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಬರತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಬುಧ ಶುಕ್ರರ ಸಂಚಾರ ಕೂಡ ಚೆನ್ನಾಗಿದೆ, ರವಿ ಸಂಚಾರ ಚೆನ್ನಾಗಿರ್ತದೆ. ಹೀಗಾಗಿ ಬೇರೆ ಆ ಗ್ರಹಗಳಿಂದ ನಿಮಗೆ ಒಂದು ಸ್ವಲ್ಪ ಮಟ್ಟಿಗಿನ ಅನುಕೂಲಗಳು ಉಂಟಾಗುತ್ತೆ, ಯೋಚನೆ ಮಾಡಬೇಡಿ. ಸಂಗಾತಿಯಿಂದ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರಾ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ತಿಂಗಳುಗಳಲ್ಲಿ ನಿಮಗೆ ಪ್ರಧಾನವಾಗಿ ಗುರು ಪರಿವರ್ತನೆ ನಿಮ್ಮ ಪಾಲಿಗೆ ಭಾಗ್ಯಕ್ಕೆ ಬರ್ತಾನೆ ನವಂಬರ್ ವೇಳೆಗೆ. ಅಲ್ಲಿಂದ ತುಂಬ ಚೆನ್ನಾಗಿದೆ. ಮತ್ತು ಒಂದಷ್ಟು 3 ತಿಂಗಳುಗಳ ಕಾಲ ಸುಕೃತಿಯ ಫಲವನ್ನು ಕಾಣ್ತೀರಾ.
ತಂದೆ ಮಕ್ಕಳಲ್ಲಿ ಆತ್ಮೀಯತೆ ವಿಶ್ವಾಸಗಳು ಬೆಳೀತಕ್ಕಂಥದ್ದು. ಬಹಳ ಮುಖ್ಯವಾಗಿ ಧರ್ಮ ಕ್ಷೇತ್ರಗಳಲ್ಲಿ ಧಾರ್ಮಿಕ ಆಸಕ್ತಿ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಸತ್ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಮನಸ್ಸಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಡಿಸೆಂಬರ್ನಲ್ಲಿ ಧನಸ್ಥಾನಕ್ಕೆ ರಾಹು ಬರ್ತಾನೆ, ಅಷ್ಟಮಕ್ಕೆ ಕೇತು ಹೋಗ್ತಾನೆ. ಆ ಸಂದರ್ಭದಲ್ಲಿ ಅಪವ್ಯಯ, ಹಣ ಕಳ್ಕೊಳ್ಳೋ ಸಾಧ್ಯತೆ, ಕುಟುಂಬದಲ್ಲಿ ಗಲಾಟೆ ಘರ್ಷಣೆಗಳು ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವ್ಯಸನಕ್ಕೆ ತುತ್ತಾಗ್ತಕ್ಕಂಥದ್ದು, ಇನ್ಯಾರ್ದೋ ಜೊತೆ ಓಡಾಡ್ತಕ್ಕಂಥದ್ದು, ತನ್ನ ಮೂಲಕ ವ್ಯಕ್ತಿತ್ವ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ಡಿಸೆಂಬರ್ ವೇಳೆಗೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಸಂದರ್ಭದಲ್ಲಿ ತಪ್ಪದೇ ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು. ಮಕರ ರಾಶಿಯವರಿಗೆ ಈಗ ಕಾಲ ಹೇಗಿದೆಯಪ್ಪ ಅಂದರೆ, ಜೂನ್ವರೆಗೆ ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾ ಇದೆ. ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಈಗ ಜನವರಿ ಸಂಕ್ರಮಣ ಕಾಲದ ನಂತರದಲ್ಲಿ ನಿಮಗೆ ಒಂದು ರೀತಿಯ ವೃತ್ತಿಯಲ್ಲಿ ವಿಶೇಷ ಬಲ, ಹಣಕಾಸಿನ ಅನುಕೂಲ ಇತ್ಯಾದಿಗಳನ್ನು ತಂದುಕೊಡ್ತಾನೆ. ಲಾಭಾಧಿಪತಿ ಕುಜನ ಸಂಚಾರವೂ ಚೆನ್ನಾಗಿರೋದ್ರಿಂದ ಭೂ ವ್ಯವಹಾರಗಳು ಅಥವಾ ವಾಹನ ಸೌಖ್ಯಗಳು, ಮಿತ್ರರ ಸ್ನೇಹಿತರು ಬಂಧುಗಳ ಸಹಕಾರಗಳು ಉಪಕಾರಗಳು, ಈ ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಶುಭ ಫಲ ಕಾಣ್ತೀರ. ಆದರೆ ಗುರು ನಿಮಗೆ ಅನುಕೂಲಕರವಾಗಿಲ್ಲ. 6ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ರೋಗವನ್ನು ತಂದುಕೊಡ್ತಾನೆ, ಸಾಲವನ್ನು ಹೆಚ್ಚಿಸ್ತಾನೆ, ವ್ಯಯಾಧಿಪತಿ ಬೇರೆ. ಈ ಕಾರಣದಿಂದಾಗಿ ನಷ್ಟ ಮಾಡ್ಕೊಳ್ಳೋದು ಜಾಸ್ತಿ, ಆತ್ಮೀಯರಿಗಾಗಿ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಹಿರಿಯರಿಗೆ ನೀವು ಗೌರವಿಸ್ತಕ್ಕಂಥವರಿಗಾಗಿ ಒಂದಷ್ಟು ಹಣ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಮುಖ್ಯವಾಗಿ ಯಾರು ಗೌರವನೀಯರು ಅವರಲ್ಲಿ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಜೂನ್ವರೆಗೆ ಬಹಳ ಜಾಗ್ರತೆಯಿಂದ ನಿಮ್ಮ ಬಾಂಧವ್ಯಗಳನ್ನು ಕಾಪಾಡಿಕೊಳ್ಬೇಕು. ಜೂನ್ನಲ್ಲಿ ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಅದೃಷ್ಟ ಫಲವನ್ನು ತಂದುಕೊಡುತ್ತೆ. ಮತ್ಸ್ಯೋದ್ಯಮ, ಈಗ ಜಲ ಹಾಗೂ ದ್ರವ ವ್ಯಾಪಾರಿಗಳು ಅಂತ ಯಾವುದನ್ನು ಕರಿತೀವಿ, ಆ ಕ್ಷೇತ್ರಗಳಲ್ಲೆಲ್ಲ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಸೌಖ್ಯ ಸಮೃದ್ಧಿಯ ಕಾಲವನ್ನು ಕಾಣ್ತೀರ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿಯವರೆಗೆ ನಿಮ್ಮ ಪಾಲಿಗೆ ಒಂದು ಅದೃಷ್ಟದ ಬಂಗಾರದ, ಯಾವುದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಇದೆ ಅದೃಷ್ಟ ರಾಶಿಗಳು, ಆಗ ನಿಮ್ಮದು ಅದೃಷ್ಟ ರಾಶಿ. ಜೂನ್ ನಂತರದಲ್ಲಿ ನಿಮಗೊಂದು ಬೆಳಕಾಗುತ್ತೆ, ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಗುರುವಿನ ದೃಷ್ಟಿ ಅದು ತುಂಬ ಉತ್ಕೃಷ್ಟವಾದ ಫಲವನ್ನು, ಲಾಭಕ್ಕೆ ಬೀಳೋದ್ರಿಂದ ನೀವು ಕಂಡಿದ್ದೆಲ್ಲ, ನೀವು ಕೆಲಸ ಮಾಡಿದ್ದಕ್ಕೆಲ್ಲ ಅದಕ್ಕೆಲ್ಲ ಲಾಭವನ್ನು ಕಾಣ್ತಕ್ಕಂಥದ್ದು, ಶುಭ ಫಲವನ್ನು ಕಾಣ್ತಕ್ಕಂಥ ಕಾಲವಾಗಿರ್ತದೆ. ಡಿಸೆಂಬರ್ ವೇಳೆಗೆ ನಿಮ್ಮ ಪಾಲಿಗೆ ಸ್ವಲ್ಪ ಆರೋಗ್ಯಹೀನತೆ ಇದೆ. ಜನ್ಮಕ್ಕೆ ಬರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ತಲೆನೋವು, ತಲೆಭಾರ, ಇಂಥ ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳಿದೆ. ಹೀಗಾಗಿ ಶಿರೋಭಾಗಕ್ಕೆ ತುಂಬ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಮತ್ತು ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಕೊನೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೂನ್ವರೆಗೂ ಬಹಳ ಎಚ್ಚರಿಕೆ ಬೇಕು, ಡಿಸೆಂಬರ್ನಲ್ಲಿ ಎಚ್ಚರಿಕೆ ಬೇಕು ನಿಮಗೆ. ಹೀಗಾಗಿ ನಿಮಗೆ ಹೇಗಿದೆಯಪ್ಪ ಅಂದರೆ ಮಿಶ್ರವಾಗಿದೆ. ತೀರಾ ವೈಭವೂ ಅಂತಲ್ಲ, ತೀರಾ ಕೆಳಮಟ್ಟದ ನಿಕೃಷ್ಟತೆ ಅಂತಲೂ ಅಲ್ಲ. ಹೀಗಾಗಿ ಆತಂಕ ಬೇಡ. ಇದಕ್ಕೆ ಏನು ಪರಿಹಾರ ಅಂತಂದರೆ ಗುರು ಪ್ರಾರ್ಥನೆ, ಗುರುಸ್ಮರಣೆ, ಗುರುವಿನ ಸೇವೆ ಮಾಡೋದೇ ನಿಮ್ಮ ಪಾಲಿಗೆ ಅದೃಷ್ಟ. ಇನ್ನು ಕುಂಭರಾಶಿಯವರಿಗೆ ಈಗ ಕಾಲ ಗುರುವಿನಿಂದಾಗಿ ನಿಮಗೆ ಬಂಗಾರದ ಫಲ, ಗುರುಬಲ ಇದೆಯಲ್ಲ, ಈ ಕಾರಣದಿಂದಾಗಿ ನಿಮಗೂ ಕೂಡ ಚತುರ ಬುದ್ಧಿ ಬರುತ್ತದೆ. ಆ ಗುರು ಹಿರಿಯರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡುತ್ತೆ. ಸತ್ಕಾರ್ಯಗಳು, ಗುರು ಶಿಷ್ಯರ ಬಾಂಧವ್ಯ ವೃದ್ಧಿಯಾಗ್ತಕ್ಕಂಥದ್ದು, ಸತ್ಕಾರ್ಯಗಳಲ್ಲಿ ನೀವು ತೊಡಗತಕ್ಕಂಥದ್ದು, ಉನ್ನತ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶಗಳು ನಿಮ್ಮ ಪಾಲಿಗೆ ಬರ್ತದೆ. ಅಷ್ಟಲ್ಲೇ ಅಧ್ಯಯನ, ಸಂಶೋಧನೆ ಇವುಗಳಲ್ಲಿ ಪಾಲ್ಗೊಳ್ತೀರಾ. ಯಾವುದೋ ಒಂದು ವಿಶೇಷವಾದ ಜವಾಬ್ದಾರಿ ನಿಮ್ಮ ಪಾಲಿಗೆ ಬಂದು ಒದಗುತ್ತೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನೂ ಕೂಡ ಚೆನ್ನಾಗಿರೋದ್ರಿಂದ ನಿಮಗೆ ಈ ವಸ್ತ್ರಾಭರಣ ವ್ಯಾಪಾರ, ವಸ್ತ್ರಾಲಂಕಾರ ವ್ಯಾಪಾರ, ಸಿನಿಮಾ ಜಗತ್ತು, ಯಾವುದನ್ನು ಮನರಂಜನೆ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಸರ್ವಕ್ಷೇತ್ರಗಳಲ್ಲೂ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಲಾಭ ಗಳಿಕೆ, ಮುಖ್ಯವಾಗಿ ಸಂತೋಷವಷ್ಟೇ ಇಲ್ಲ, ಲಾಭವೂ ಬರ್ತಕ್ಕಂಥ ಸಾಧ್ಯತೆಯನ್ನು ಕಾಣ್ತೀರಾ. ಮುಖ್ಯವಾಗಿ ಕಲಾವಿದರಿಗೆ ಬಹಳ ವಿಶೇಷವಾದ ಅವಕಾಶಗಳು ದೊರೀತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಜೂನ್ವರೆಗೆ ನಿಮ್ಮ ಪಾಲಿಗೆ ಅದು ಅದೃಷ್ಟದ ಕಾಲ. ಎಲ್ಲ ಬಗೆಯ ಸಂತೋಷ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು. ಸುಖಾಧಿಪತಿ ಸಮೃದ್ಧವಾಗಿದ್ದಾಗ, ಒಳ್ಳೆಯ ಜಾಗದಲ್ಲಿ ಸಂಚರಿಸ್ತಾ ಇರುವಾಗ ಸುಖ ಸಮೃದ್ಧಿ ಉಂಟಾಗುತ್ತೆ. ಭೂ ವ್ಯವಹಾರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು, ವಾಹನ ಸೌಖ್ಯ ಬರತಕ್ಕಂಥದ್ದು, ಅದೃಷ್ಟದಿಂದ, ದೈವಾನುಕೂಲದಿಂದ ನೀವು ಮಾಡಿದ ಸಣ್ಣ ಪುಟ್ಟ ಕೆಲಸಗಳಿಗೂ ವಿಶೇಷ ಮಾನ್ಯತೆ, ಗೌರವ ಸಿಕ್ಬಿಡ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲವನ್ನು ಕಾಣ್ತೀರಾ. ಜೂನ್ನಲ್ಲಿ ಗುರುವಿನ ಪರಿವರ್ತನೆ ಇದೆ. ಷಷ್ಠಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯಹೀನತೆ, ಸ್ವಲ್ಪ ಸಾಲ ಮಾಡ್ತಕ್ಕಂಥದ್ದು, ಒಳ್ಳೆಯದಕ್ಕೆ ಆದರೆ ಸಾಲ ಜಾಸ್ತಿ ಆಗಿಬಿಟ್ಟಿದೆ. ಮನೆ ಕಟ್ಟಿಸ್ತಾ ಇರ್ತೀರ, ಆದರೆ ವಿಪರೀತವಾದ ತಲೆ ಮೇಲೆ ಸುರ್ಕೊಂಡ್ಬಿಟ್ಟಿರ್ತೀರ, ಅಥವಾ ಇನ್ಯಾವುದೋ ಒಂದು ಸ್ನೇಹಿತರಿಗೆ ಸಹಾಯ ಮಾಡೋಕ್ಕೋಗಿ ನೀವು ಪ್ರಪಾತಕ್ಕೆ ಬಿದ್ದುಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಬಹಳ ಗಮನ ಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ವರೆಗೆ ನಿಮಗೆ ಸ್ವಲ್ಪ
ಅದೃಷ್ಟ ಕೈ ಕೊಟ್ಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾಲ ಶೂಲ ಇಂಥವುಗಳಿಗೆ ಸಿಕ್ಕಾಕೊಂಡ್ಬಿಡ್ತೀರ. ನವಂಬರ್ ವೇಳೆಗೆ ಗುರು ಮತ್ತೆ ಗುರುಬಲವನ್ನು ತಂದು ಕೊಡ್ತಾನೆ. ಆಗ ಸಪ್ತಮಕ್ಕೆ ಬರ್ತಕ್ಕಂಥ ಸಿಂಹರಾಶಿ ಪ್ರವೇಶ ಮಾಡ್ತಕ್ಕಂಥ ಗುರು ಮತ್ತೆ ವ್ಯವಹಾರಗಳಲ್ಲಿ ಹೊಸ ಚಿಗುರು ಕಾಣ್ತಕ್ಕಂಥದ್ದು, ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಬಾಂಧವ್ಯ ದಾಂಪತ್ಯದಲ್ಲಿ ಸಂಗಾತಿಯಲ್ಲಿ ಅನ್ಯೋನ್ಯ ಸಾಮರಸ್ಯ ಭಾವನೆಗಳು ಚಿಗುರತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲ ಕಾಣ್ತೀರ. ಡಿಸೆಂಬರ್ನಲ್ಲಿ ಮತ್ತೆ ವ್ಯಯ ಇದೆ. ಸಾಲ ಮತ್ತು ವ್ಯಯ, ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ನರಗಳ ದೌರ್ಬಲ್ಯ ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಯಾವುದೋ ಒಂದು ವ್ಯೂಹಕ್ಕೆ ವ್ಯಸನಕ್ಕೆ ತುತ್ತಾಗಿ ಅಷ್ಟನ್ನು ಲಾಸ್ ಮಾಡ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ. ಹೀಗಾಗಿ ಕೊನೆ ಡಿಸೆಂಬರ್ ವೇಳೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿಯವರು. ಪ್ರಾರ್ಥನೆಗೆ ಏನಪ್ಪ ಬಹಳ ಮುಖ್ಯವಾಗಿ ಅಂತಂದರೆ, ಈಗ ಜನ್ಮದಿಂದ ಹಿಡಿದು ವ್ಯಯಕ್ಕೆ ಬರ್ತಕ್ಕಂಥ ರಾಹುವೇ ನಿಮಗೆ ತೊಂದರೆ. ನಿಮ್ಮ ಆಲೋಚನೆಗಳೇ ಒಂದು ರೀತಿಯಲ್ಲಿ ತೊಡಕಿನ ವ್ಯೂಹಕ್ಕೆ ತಳ್ಳಿಬಿಡುತ್ತೆ ನಿಮ್ಮನ್ನು. ಹೀಗಾಗಿ ಬುದ್ಧಿ ಸರಿ ಮಾಡಿಕೊಳ್ಬೇಕು ಮೊದಲು. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಕವಚವನ್ನು ಕೇಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡಿ. ಇನ್ನು ಮೀನರಾಶಿಯವರಿಗೆ ಪ್ರಾರಂಭದ ಈ ದಿನಗಳಿಂದ ಹಿಡಿದು ಜೂನ್ವರೆಗೆ ಒಂದು ರೀತಿಯಲ್ಲಿ ಶುಭಾಶುಭ ಮಿಶ್ರವಾಗಿರುತ್ತದೆ. ತೀರಾ ಹೆಚ್ಚಿನ ಸೌಖ್ಯ ಅಂತಲೂ ಅಲ್ಲ, ತೀರಾ ಏನು ಸುಖವೇ ಇಲ್ಲ ಅಂತಲೂ ಅಲ್ಲ, ಆ ರೀತಿಯಲ್ಲಿ ಇದೆ. ಕುಜನ ಸಂಚಾರ ಚೆನ್ನಾಗಿರೋದ್ರಿಂದ ಮುಖ್ಯವಾಗಿ ಹಣಕಾಸಿನಿಗೆ ಕೊರತೆ ಆಗೋದಿಲ್ಲ. ಹಣಕಾಸಿನ ಸಂಪಾದನೆ ಹೆಚ್ಚಾಗುತ್ತೆ. ಅದರಲ್ಲೂ ಈ ಬಂಗಾರ ಮತ್ತು ಈ ಹೋಟೆಲ್ ಇಂಡಸ್ಟ್ರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಸೇನೆಯಲ್ಲಿರ್ತಕ್ಕಂಥವ್ರಿಗೆ, ಆಯುಧ ಯಂತ್ರೋಪಕರಣ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗಂತೂ ಅವಕಾಶ ಇದೆ. ಆ ದಾರಿಯಲ್ಲಿ ಕುಜ ನಿಮಗೆ ಶುಭ ಫಲವನ್ನು ತಂದು ಕೊಡ್ತಾ ಹೋಗ್ತಾನೆ. ಅದು ಅದೃಷ್ಟವೇ. ಆ ರೀತಿಯಲ್ಲಿ ಒಂದು ರೀತಿಯ ಉನ್ನತಿಯನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಶುಕ್ರನ ಸಂಚಾರವು ಚೆನ್ನಾಗಿರೋದ್ರಿಂದ ನಿಮಗೆ ಶುಕ್ರ ಸಮೃದ್ಧಿಯನ್ನು, ಸೌಖ್ಯವನ್ನು, ಕೆಲಸದಲ್ಲಿ ಒಂದು ರೀತಿಯ ವಿಶೇಷ ಕೌಶಲ್ಯ ಬರತಕ್ಕಂಥದ್ದು. ಇಷ್ಟು ದಿವಸನೂ ಕೆಲಸ ಮಾಡ್ತಾಯಿದ್ರೆ ಅದು ಈಗ ಮಾಡುವ ಕೆಲಸದಲ್ಲಿ ಒಂದು ರೀತಿಯ ಕೌಶಲ್ಯ ಸ್ಪೆಷಲ್ ಇದೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಶುಕ್ರ ತಂದು ಕೊಡ್ತಾನೆ. ಮುಖ್ಯವಾಗಿ ಸುಖಸ್ಥಾನದ ಗುರು ಸುಖ ಸಮೃದ್ಧಿಯನ್ನು, ಸ್ನೇಹಿತರು, ಬಂಧು ಬಾಂಧವಗಳಲ್ಲಿ ಒಂದು ಹಿತವಾದ ವಾತಾವರಣ. ಯಾರು ಕೂಡ ಮುಖ ತಿರುಕೊಂಡು ಹೋಗೋದಿಲ್ಲ. ಒಂದು ಸಲ ಒಂದು ಸ್ಮೈಲ್, ಒಂದು ನಗು ಮಾಡಿ ನಿಮಗೆ ಒಂದು ಹಾಯ್ ಹೇಳಿಬಿಟ್ಟು ಹೋಗ್ತಕ್ಕಂಥದ್ದು. ಎಂಥವರು ಅಂತಂದರೂ ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಈ ವಾಹನ ಯೋಗಗಳಾಗಬಹುದು, ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲಗಳಾಗಬಹುದು. ಈ ರೀತಿಯಲ್ಲೆಲ್ಲ ಶುಭ ಫಲ ಕಾಣಲಿಕ್ಕೆ ಖಂಡಿತ ಚೆನ್ನಾಗಿದೆ. ಸುಖಸ್ಥಾನದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಮಟ್ಟಿಗಿನ ಸುಖವನ್ನು ಖಂಡಿತ ತಂದು ಕೊಡ್ತಾನೆ. ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲೂ ಕೂಡ ವೃತ್ತಿಯಲ್ಲಿ ಇರ್ತಕ್ಕಂಥ ಜನರು, ಸಹೋದ್ಯೋಗಿಗಳು, ಮತ್ತೊಬ್ಬರೋ ಅವರಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಕಂಡ್ರೆ ಒಂದು ನಗು ಬೀರ್ತಕ್ಕಂಥದ್ದು, ಕೆಲಸದಲ್ಲಿ ಯಾವುದೇ ದ್ವೇಷ ಮಾಡದೇ ಇರತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಶುಭ ಕಾಣ್ತೀರಾ. ಆದರೆ ರಾಹು ಎದಲ್ಲಿರೋದ್ರಿಂದ ಅನಗತ್ಯವಾಗಿ ಖರ್ಚುಗಳನ್ನು ಅನುಭವಿಸ್ತಾನೆ ಇರ್ತೀರ. ಚಿಂತನೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸದಾ ಒಂದಿಲ್ಲೊಂದು ಚಿಂತನೆಗೆ ಒಳಗಾಗಿರ್ತೀರ. ಅದರಿಂದ ನಷ್ಟವನ್ನು ಅನುಭವಿಸೋ ಇದ್ದೇ ಇದೆ. ಕಾಲಿನ ಬಾಧೆಗಳಂತೂ ಇದ್ದೇ ಇದೆ. ಈ ವರ್ಷದ ಹೆಚ್ಚು ಕಡಿಮೆ ಕೊನೆಯವರೆಗೂ, ನವಂಬರ್ವರೆಗೂ ನಿಮಗೆ ಈ ಬಾಧೆ ಖಂಡಿತ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ. ಮುಖ್ಯವಾಗಿ ಶತ್ರುಗಳ ಬಾಧೆ. ಆತ್ಮೀಯರು ಅಂದ್ಕೊಂಡಿರ್ತೀರ, ಅವರೇ ಒಂದು ಸ್ವಲ್ಪ ಮಟ್ಟಿಗೇನೋ ಒಳಗೇನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂಶಯ ನಿಮ್ಮನ್ನು ಸುತ್ತಾ ಇರುತ್ತೆ. ಈ ರೀತಿಯಲ್ಲಿದೆ. ಜೂನ್ನಲ್ಲಿ ಆ ಗುರುವಿನ ಪರಿವರ್ತನೆ ಖಂಡಿತ ಇವುಗಳಿಗೆ ಈ ಎಲ್ಲ ನೋವು ತೊಡಕು ಇದೆಯಲ್ಲ, ಇವುಗಳಿಗೆ ಒಂದು ಮಾಸು, ಇವುಗಳಿಗೆ ಬೇರೆ ರೀತಿಯ ತೇಪೆ ಹಾಕತ್ತೆ. ಅದರಲ್ಲೇನು ಸಂಶಯ ಇಲ್ಲ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಂತಾನ ಸೂಚನೆ ಸಿಗ್ತಕ್ಕಂಥದ್ದು, ನಿಮ್ಮ ಪ್ರತಿಭಾಶಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಜಾಣ್ಮೆ ಅಂತಕ್ಕಂಥದ್ದು ಹೆಚ್ಚಾಗಿ ಬೇರೆಯವ್ರಿಗೆ ಆದರ್ಶವಾಗಿಬಿಡ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಖಂಡಿತ ಮೀನರಾಶಿಯವರಿಗೆ ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಹೊಸ ಬೆಳಕನ್ನು ಕೊಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಖ್ಯವಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಸಂಶೋಧನೆಗೆ ನೀವು ಮಂಡಿಸಿದ ಪ್ರಬಂಧವೋ ಮತ್ತೊಂದು PhD ಈ ರೀತಿಯಲ್ಲೆಲ್ಲ ಮಾಡ್ತಾಯಿದ್ರೆ ಒಂದು ಸ್ಪೆಷಲ್ ಅಧ್ಯಯನ ಮಾಡಿದಾನಪ್ಪ, ಆ ರೀತಿಯಲ್ಲಿ ಗೌರವಕ್ಕೆ ಪಾತ್ರರಾಗ್ತಕ್ಕಂಥದ್ದು, ಮಾನ್ಯತೆ ಸಿಗ್ತಕ್ಕಂಥ ಸಾಧ್ಯ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ನವಂಬರ್ ವೇಳೆಗೆ ಗುರುವಿನ ಸಂಚಾರ ಅಲ್ಲಿ ನಿಮಗೆ ಮತ್ತೆ ಕತ್ತರಿಯಾಗುತ್ತೆ. ಅಲ್ಲಿ ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ಜನ್ಮಾಧಿಪತಿ ಕರ್ಮಾಧಿಪತಿ ಷಷ್ಠಕ್ಕೆ ಬಂದುಬಿಟ್ರೆ ವೃತ್ತಿಯಲ್ಲಿ ಶತ್ರುಗಳ ಬಾಧೆ ಹಾಗೆ ಸಣ್ಣದಾಗಿ ಶುರುವಾಗುತ್ತೆ, ಬಿಸಿ ಬೆಂಕಿ ಅಂತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಸ್ವಲ್ಪ ತೊಡಕನ್ನು ಅನುಭವಿಸ್ತೀರ. ಸಾಲದ ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು, ಶತ್ರುಗಳ ಬಾಧೆ ಎದುರಿಸಬೇಕಾದ ಪರಿಸ್ಥಿತಿ, ವೃತ್ತಿಯಲ್ಲೂ ಸ್ವಲ್ಪ ಕಹಿ ವಾತಾವರಣ, ಈ ರೀತಿಯಲ್ಲೆಲ್ಲ ಇದೆ. ಡಿಸೆಂಬರ್ ವೇಳೆಗೆ ಬುದ್ಧಿ ಸ್ವಲ್ಪ ಮಂಕಾಗ್ತಕ್ಕಂಥದ್ದು, ಕಾರ್ಯಗಳಲ್ಲಿ ತೊಡಕುಗಳು ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ವಿದೇಶ ಸಂಪರ್ಕದಿಂದ ವಿಶೇಷ ಮಾನ್ಯತೆ, ವಿಶೇಷ ಒಂದು ಹಣಕಾಸಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಧನಲಾಭ ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಡಿಸೆಂಬರ್ ವೇಳೆಗೆ. ಅಂತೂ ಹೇಗಿದೆಯಪ್ಪ ಅಂತಂದರೆ
ಒಂದು ರೀತಿಯಲ್ಲಿ 60 ಭಾಗ ಶುಭವನ್ನು 40 ಭಾಗ ಸ್ವಲ್ಪ ತಕರಾರುಗಳನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ 2026 ವರ್ಷ. ಈ ಪ್ರಾರ್ಥನೆಗೆ, ಈ ಒಂದು ತೊಡಕಿನ ನಿವಾರಣೆಗೆ ಏನಪ್ಪ ಮಾಡಬಹುದು ಅಂದರೆ, ತಪ್ಪದೇ ನೀವು ಕೂಡ ಗುರು ಪ್ರಾರ್ಥನೆ ಹಾಗೂ ಗಣಪತಿ ಪ್ರಾರ್ಥನೆ ಎರಡನ್ನು ಶ್ರದ್ಧೆಯಿಂದ ಮಾಡಿ ಅನುಕೂಲ ಆಗುತ್ತೆ. ನಿಮ್ಮ ಜಾತಕಗಳಲ್ಲಿ ಯಾವ ಗ್ರಹದ ದಶೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆಯೋ, ನಿಮ್ಮ ಜಾತಕದಲ್ಲಿ ಆ ಗ್ರಹ ಬಲಿಷ್ಠವಾಗಿದೆಯೋ ಅಥವಾ ದುರ್ಬಲವಾಗಿದೆಯೋ ಇದನ್ನು ಪರಿಶೀಲಿಸಿಕೊಂಡು ಅದೃಷ್ಟ ಕಾಲವನ್ನು ಶೋಧಿಸಿಕೊಳ್ಳಬೇಕು. ಇಷ್ಟೊತ್ತು ನಾನು ಹೇಳಿದ್ದು ಒಂದು ಸ್ಥೂಲವಾದ ನೋಟ, ಮೇಲ್ಮೈ ನೋಟ ಅಂತೀವಲ್ಲ, ಆ ರೀತಿಯಲ್ಲಿ. ಹೀಗಾಗಿ ಇದಕ್ಕೆ ತಲೆ ಕೆಡಿಸ್ಕೊಂಡು ಅಥವಾ ಇನ್ನೇನೋ ಒಂದು ಭ್ರಮೆಯಲ್ಲಿ ಭ್ರಮನಿರಸನರಾಗಿ ಕಾಲ ಕಳೆಯಬೇಕಾಗಿಲ್ಲ. ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ಹಾಗೂ ಆಲಸ್ಯರಹಿತತೆ, ಕಾರ್ಯೋತ್ಸಾಹ ಇವುಗಳಿದ್ದು ಬಿಟ್ಟರೆ ಜಯ ನಿಮ್ಮದಾಗುತ್ತೆ. ಭಗವದ್ ಆರಾಧನೆ ಮಾಡ್ತಾ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾಯಿದ್ರೆ ತುಂಬ ಒಳ್ಳೆಯ ಅದೃಷ್ಟ ಕಾಲ ಸದಾ ಇರ್ತದೆ. ಯಾರಿಗೆ ತೊಡಕಿದೆಯೋ ಪರಿಹಾರವನ್ನು ಹೇಳಿದ್ದೀನಿ, ಆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಜಾತಕದಲ್ಲಿ ಯಾವ ಗ್ರಹ ನಿಮ್ಮನ್ನು ಆಳ್ತಾ ಇದೆ ಅದು ಬಹಳ ಮುಖ್ಯ. ಹೀಗಾಗಿ ಆ ಅಂಶವನ್ನು ತಲೆಯಲ್ಲಿಟ್ಟುಕೊಳ್ಳಿ. ಯಾರು ನೀವು ಆರಾಧಿಸ್ತಿರೋ ಆ ದೇವತೆಗಳೆಲ್ಲ ನಿಮ್ಮ ಕಾಲವನ್ನು ಬಂಗಾರದ ಕಾಲವನ್ನಾಗಿ ಮಾಡಲಿ, ತೊಡಕುಗಳನ್ನು ಬಿಡಿಸಿಕೊಡಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.